ಒಲಿ ಬೂದಿ ತೆಗೆದ, ಮನಿ ಕಸ ಹೊಡೆದ, ಅಂಗಳ ಕಸ ಹೊಡೆದ, ಅದಕ್ಕೆ ಸಗಣಿ ನೀರ ಹಾಕಿ, ರಂಗವಲ್ಲಿ ಹಾಕಿ, ಇನ್ನೆಲ್ಲ ಸ್ನಾನ ಮಾಡಿ, ಮಡಿಯಿಂದ ದೇವರ ಪೂಜಾ ಮಾಡಿ, ಆ ಮನೆ ಹೆಣ್ಣುಮಗಳ ತಲವಾಕಿ ಪೂಜಾ ಮಾಡಿ, ಗಂಡನಾಗ ಸ್ನಾನಕ್ಕೆ ನೀರು ಕಾಯಿಸಿ, ಸ್ನಾನ ಮಾಡಿದ್ರೆ ಆ ಪತಿ ಆ ಎಲ್ಲ ಪೂಜಾ ಮುಗಿದ ನಂತರ ಪತಿಯ ಪಾದಕ್ಕೆ ನಮಸ್ಕಾರ ಮಾಡಿ, ಏನು ಮನೆಯಿಂದ ಅಡಿಗೆ ಮಾಡಿ, ಅಡಿಗೆ ಆದ ನಂತರದಲ್ಲಿ ಜಂಗಮರನ್ನ ಮನೆಗೆ ಕರೆಸಿ ಅವರು ಪಾದ ಪೂಜೆ ಮಾಡೋದ್ರ ಮುಖಾಂತರ, ಪ್ರಸಾದ ಮಾಡಿಸೋದ್ರ ಮುಖಾಂತರವಾಗಿ ಮತ್ತೆ ತಾಸೆರಡು ತಾಸು ಶಿವಚಿಂತೆಯೊಳಗ ಸಮಯ ಕಳೆಯುವುದರ ಜೊತೆಯಾಗಿ ಯಾರು ಬಂದಾರ ಮನೆಗೆಪ್ಪ ಅಂತಂದ್ರೆ ಅವ್ರನ್ನ ಕರೆಯೋದು, ಬರೀ ಪ್ರಸಾದ ಮಾಡಬರಿ. ನಾವು ಊಟ ಕುಂದಾಗ ಯಾರ ದಾರಿ ಹೊಂಟ್ರಪ್ಪ ಅಂತಂದ್ರೆ ಅವ್ರನ್ನ ಕರೆಯೋದು, ಬರೀ ಪ್ರಸಾದ ಮಾಡೋಣ ಬರೀ ಅನ್ನೋ. ಅವಾಗ ಒಂದು ಶಬ್ದ ಬರ್ತಿತ್ತು, ಬರೀ ಯಾರಾದ್ರೂ ಊಟ ಮಾಡೋಣ ಬರೀ ಅಂತ ಕರೆದ್ರೆ ನಾವೇನಂತೀವಿ, ಈಗಲೂ ಕೂಡ ಉಳಿದಾರ್ತಾರೆ ಒಂದ್ ಕಡೆ. ಊಟ ಮಾಡಕ್ ಕುಂತಾಗ ಯಾರಾದ್ರೂ ಬಂದ್ರೆ ಏನಂತಾರೆ, ಬರೀ ಊಟ ಮಾಡೋಣ ಬರೀ ಅಂತ ಕರೆದ್ವಿ ನಾವು. ನೀವೇನಂತೀವಿ ನಾವು? ಹೇಳೋ ಕರೆಕ್ಟ್ ಅದ, ಹೇಳು. ಏನಂತೀರಿ? ಬಹಳ ಮಂದಿ ಆಗ್ಲಿ ಅಂತೀರಿ. ಬಹಳ ಮಂದಿ ಆಗ್ಲಿ ಅಂತ ಅಂತೀರಿ. ಕರೆ ಅವ್ರೇನಂತಾರೆ ನೋಡ, ಯಪ್ಪ ಇಲ್ಲಿಗೆ ರಗಡಾಗ್ಯದ, ಇಷ್ಟು ಮಂದಿಗೆ ತಂದಾಕದ ಗೊತ್ತು, ಬಹಳ ಮಂದಿ ಆಗ್ಲಿ ಅಂತಿರಲ್ವ ಅಂತ ಅವ್ರಂತಾರ. ಇಲ್ಲಿಗೆ ರಗಡಾಗ್ಯದ, ಇಂಥ ದೊಡ್ಡ ಬಹಳ ಮಂದಿ ಆಗ್ಲಿ ಅಂತಿರಿಲ್ಲ ಹೆಂಗ ಅಂತಂತಾರ ಅವರು. ಇದರ ಅರ್ಥ ಏನು ಅಂದ್ರೆ ಅವರು ಹಾರೈಸ್ತಾರ. ಏನಂತ, ನೀವೇನ್ 4 ಮಂದಿ ಊಟ ಮಾಡಕತ್ತಿರ್ಲ, ಇದ್ರಂಗ ಇನ್ನೊಂದು ನಮ್ಮನೇನು ಕರೆದಿರಲ್ಲ, ನಮ್ಮನ್ನ ಕರೆಯೋದು ಇನ್ನೊಂದಿಷ್ಟು ಮಂದಿ ಬಂದು ನಿಮ್ ಮನ್ಯಾಗ ಊಟ ಮಾಡಿದ್ರೆ ಅವ್ರಿಗೆ ಕರೆದು ಉಣಿಸುವಷ್ಟು ಸಂಪತ್ತು ನಿಮಗ ಆ ದೇವರು ಕೊಡ್ಲಿ ಅಂತ ತಿಳ್ಕೊಂಡು ಬಹಳ ಮಂದಿ ಆಗ್ಲಿ ಅಂತ ಹೇಳ್ತಾರೆ. ಈಗ ಯಾರು ಕರೆಯಂಗಿಲ್ಲ, ಕರೆಯೋದು ಕಡಿಮೆ, ಬರೋದು ಕಡಿಮೆ. ಸ್ವಾಭಿಮಾನ ಎಷ್ಟರ ಮಟ್ಟಿಗೆ ಅಂತಂದ್ರೆ, ಯಾಕೋ ನಮ್ಮ ಮನೆಗೆ ನಾವಿದ್ರೆ ಸಾಕು, ನಮ್ಮನ್ನ ನಾವು ನೋಡ್ಕೊಳ್ಳೋದು, ನಮ್ಮ ಅಡಿಗೆ ಮನೆ ನಮ್ಮ ಈ ರೀತಿಯೊಳಗೆ ಇರೋದ್ರಿಂದ ಮೊದಲ ಕಾಲದೊಳಗ ಹೋಟೆಲ್ಗಳಿದ್ದಿಲ್ಲ, ಖಾನಾವಳಿಗಳಿದ್ದಿಲ್ಲ. 250 ವರ್ಷಗಳಿಂದ ಅಡಿಗೆ ಮಾರೋದು ತಪ್ಪು ಅನ್ನುವಂತ ಸಂದರ್ಭ. ಹಾಲು ಮಾರ್ತಿದ್ದಿಲ್ಲ, ಮೊಸರ ಮಜ್ಜಿಗೆ ಮಾರ್ತಿದ್ದಿಲ್ಲ ಹಿಂದಿನ ಕಾಲದೊಳಗ. ಈ ಹಾಲ ಮೊಸರ ಮಾರ್ಲಾರ್ದಾಗ ಯಾರ ಮನೆಗೆ ಬಂದಾರಪ್ಪ ಅಂದ್ರೆ ದೊಡ್ಡ ದೊಡ್ಡ ಗುಂಡಾಲಿ ಬೋಗಣಿ ತುಂಬಾ ಕೊಟ್ಟು ಕಳಿಸುವಂತ ರೂಢಿ ಇರ್ತಿತ್ತವ. ಯಾರ ಮನೆಗೆ ಬಂದಾರ ತಗೋರಿ ಹೋಗ್ರಿ ಅಂತ ತಿಳ್ಕೊಂಡು ಕಳಿಸುವಂತದ್ದು ಹಂಗ ಉಳಿತಿತ್ತು ಅಂತ. ಒಂದು ಪೊಲೀಸ್ ಪಾಟೀಲ್, ಮಾಲಿ ಪಾಟೀಲ್ ಅನ್ನುವಂತ ದೊಡ್ಡ ದೊಡ್ಡ ಗೌಡಿಗೆ ಮನೆಯೊಳಗ ದನ ಕರ ಏನು ಎಮ್ಮೆ ಹೆಸರುಗಳು ವಿಶೇಷವಾಗಿರ್ತಿತ್ತು. ಒಕ್ಕಲ್ತನ ಮನೆಯೊಳಗ ವಿಶೇಷವಾಗಿ. ಅದರ ಹಳ್ಳಿ ಜನ ಆಗಿನ ಕಾಲದೊಳಗೆ ಹೋಟೆಲ್ ಕನವಳಿ ಇರ್ಲಿಕ್ಕಿಲ್ಲ. ಊರಿಂದ ಊರಿಗೆ ಬಂದ್ರು ಅಂದ್ರೆ ಬಸ್ಸಿನ ವ್ಯವಸ್ಥೆ ಇರ್ಲಿಕ್ಕಿಲ್ಲ, ನೆನಪಿರ್ಲಿ. ಆ ಕಾಲಮಾನ ಕಥೆಯೊಳಗ ಇವೆಲ್ಲ ದಾಸೋಹ ಜೀವನ ಯಾಕೆ ಮುಂದುವರಲು ಅಂದ್ರೆ, ಯಾಕೆ ಈ ಹೃದಯ ಶ್ರೀಮಂತಿಗೆ ಗುಣಗಳು ಜಾಸ್ತಿ ಬಂದ್ರು ಅಂತಂದ್ರೆ, ಒಂದ್ ಊರಿಂದ ಇನ್ನೊಂದು ಊರಿಗೆ ಬಂದಾರಪ್ಪ ಅಂದ್ರೆ ಬಹಳ ದೂರ ಬಂದಾರ ಅಂದಾಗ ಅವ್ರಿಗೆ ಯಾರೇ ಬಂದಾರಪ್ಪ, ಅಭಿಷೇಕ ದೇವರ ಗುಡಿ ಒಳಗೆ ಬಂದು ನಿಂತಾರಪ್ಪ ಅಂದ್ರೆ ಅಲ್ಲಿ ಯಾರೇ ಊರವರು ಅವ್ರನ್ನ ಕರ್ಕೊಂಡು ಮನೆಗೆ ಹೋಗ್ತಿದ್ರು. ಯಾವ ಜಾತಿ ಅಂತ ಕೇಳ್ತಿದ್ದಿಲ್ಲ, ಅವ್ರು ಕರ್ಕೊಂಡು ಹೋಗಿ ಮೊದಲು ಹಾಲು ಕಳಿಸಿ ಅವ್ರಿಗೆ ಊಟ ಮಾಡಿಸಿ, ಆ ಬಂದಂತ ಬಂಡಿ ಎತ್ತಿಗೆ ಮೇವು ಕಳಿಸಿ, ಇವತ್ತಿರ್ರಿ ನೀವೇನ್ ಚಿಂತೆ ಮಾಡ್ಬೇಡ ನಾವು ಅದೇವಿ ಅಂತ ತಿಳ್ಕೊಂಡು ಹೇಳಿ ಕಳಿಸೋ. ಇವ್ರು ಇನ್ನೊಂದ್ಸಲ ಆ ಊರಿಗೆ ಹೋದಾಗ ಇವ್ರಿಗೆ ವ್ಯವಸ್ಥೆ ಅಲ್ಲಿ ಅವ್ರು ಕರೆದು ಮಾಡೋದು. ಹೀಗಾಗಿ ಅತಿಥಿ ಸತ್ಕಾರ ಆಗಿನ ಕಾಲದೊಳಗೆ ವಿಶೇಷವಾಗಿತ್ತು. ಅದರೊಳಗ ಅರಳಗುಂಡಿಗೆ ಊರೊಳಗೆ ಏನದಲ್ಲ ವಿಶೇಷವಾಗಿ ಈ ಆದಯ್ಯನವರ ಮನೆತನ ಅಂತಂದ್ರೆ ಎಲ್ಲರಿಗೆ ಆಶ್ರಯ ತಾಣ. ಸುತ್ತಮುತ್ತ 10 ಹಳ್ಳಿಯೊಳಗ ದಾನ ಧರ್ಮಕ್ಕೆ ಒಳ್ಳೆ ಹೆಸರುವಾಸಿಯಾದಂತ ಮನೆತನ, ಆಚಾರ ವಿಚಾರಕ್ಕೆ ಒಂದು ಒಳ್ಳೆ ಹೆಸರುವಾಸಿಯಾದಂತ ಮನೆತನ. ಇಂಥ ಮನೆ, ಇಂಥ ಹೃದಯ ಶ್ರೀಮಂತಿಗೆ ಗುಣ ಇರತಕ್ಕಂತ ಇಂಥ ಕುಟುಂಬದೊಳಗ ನಿನ್ನ ಜನನ ತಿಳ್ಕೊಂಡು ಶಿವ ಹೇಳಿ ಕಳಿಸಿದ್ದ. ಅಂತೆಯೇ ಹೀಗಿದ್ದ ಸಂದರ್ಭದಲ್ಲಿ ಮುಂದೆ ಆ ಮನೆಯೊಳಗೆ ಜನನ ಆಗ್ತದೆ. ಆದ ನಂತರದಲ್ಲಿ ನಾಮಕರಣ ಸನ್ನಿವೇಶ ನೆರವೇರ್ತದೆ. ಅದು ನಾಳೆ ದಿವಸ ಇದೇ ಒಂದು ಮಠದೊಳಗ, ಇದೇ ಒಂದು ಜಾಗದೊಳಗ ಮಹಾಮಹಿಮ ಕಲಬುರಗಿ ಶರಣನ ತೊಟ್ಟಿಲು ಕಾರ್ಯಕ್ರಮ ನೆರವೇರ್ತದೆ ಅನ್ನುವಂಥದ್ದು ತಮಗೆಲ್ಲ ತಿಳಿಸುವ ವಿಚಾರ. ನಾಳೆ ನಿನ್ನೆ ಅಲ್ಲವ ಪ್ರಭುಗಳ ಒಂದು ತೊಟ್ಟಿಲು ಕಾರ್ಯಕ್ರಮ ಯಾವ ರೀತಿಯಾಗಿ ಮಾಡಿದ್ರು ಅದೇ ರೀತಿಯಾಗಿ ಕಲಬುರಗಿ ಶರಣರ ಸಪ್ಪನ ಆ ಒಂದು ತೊಟ್ಟಿಲ ಕಾರ್ಯಕ್ರಮ ಸನ್ನಿವೇಶ ಇರ್ತದೆ. ನಾಳೆಗೆ ನೀವೆಲ್ಲ ತೊಟ್ಟಿಲು ಕಾರ್ಯಕ್ರಮ ಬರ್ಬೇಕಾದ್ರೆ ಒಂದು ಪದ್ಧತಿ ಅದ. ನಿಮ್ಮ ಸುತ್ತಮುತ್ತ ಹೆಂಗಿರ್ತದ ಅಂತಂದ್ರೆ, ಯಾರದ ಮನೆಗೆ ತೊಟ್ಲಕ್ಕೆ ಹೋದ್ರೆ ಹೆಂಗ ಹೋಗ್ತೀರಿ ನೀವು? ಇಲ್ಲ, ಬರೀ ಕೈಲಿ ಹೋಗಂಗಿಲ್ಲ. ಅಂಗಿ, ಚಡ್ಡಿ, ಕುಂಚಿಗೆ, ಕುಲಾಯಿ ಅಂತ ತಿಳ್ಕೊಂಡು ಏನೋ ತಗೊಂಡು ಹೋಗ್ತೀರ. ಅದ್ರ ಜೊತೆಗೆ ಬೆಳ್ಳಿ ಹಾಲು ಗಡಗ, ಬೆಳ್ಳಿ ಲಿಂಗದಕಾಯಿ, ಬೆಳ್ಳಿ ಹುಡುದಾರ, ಇಲ್ಲ ಮುಯ್ಯ ಆಯಾರನ್ನು ತಗೊಂಡು ಹೋಗ್ತೀರಿ. ಹಾಗೆ ನಾಳೆ ಬರುವಾಗ ಆ ಒಂದು ರೀತಿಯೊಳಗ ಆ ವಸ್ತುಗಳನ್ನು ಕಷ್ಟಪಟ್ಟಲ್ಲ, ಇಷ್ಟಪಟ್ಟ,
ಕಷ್ಟ ಆಗಿತ್ತು ಅಂದ್ರೆ ತರಬೇಡ್ರಿ. ಇಷ್ಟ ಇದ್ರೆ, ಪ್ರೀತಿ ಇದ್ರೆ, ಯಾಕಂದ್ರೆ ಅಂತ ಮಹಾತ್ಮರು ತೊಟ್ಲ ತೂಗೋದೇ ಒಂದು ಸೌಭಾಗ್ಯ, ಪುಣ್ಯದ ಕೆಲಸ. ಆಗಿನ ಕಾಲದಲ್ಲಿ ನಾವು ಹುಟ್ಟಿಲ್ಲ, ಅದೊಂದು ಯೋಗ. ಈ ಕಾರ್ಯಕ್ರಮದ ಮಠದ ಗುರುಗಳ ಆಶೀರ್ವಾದ ಪುಣ್ಯದ ಫಲ ಇವತ್ತಂತ ಸುಯೋಗ ಸಿಕ್ಕದ. ನಾಳೆ ದಿವಸ ಆ ತೊಟ್ಟಿಲು ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತ ಬಳಗ ಭಾಗವಹಿಸಬೇಕನ್ನುವಂತ ಮಾತನ್ನು ಹೇಳೋದ್ರ ಜೊತೆಗೆ ಆ ತೊಟ್ಟಿಲು ಕಾರ್ಯಕ್ರಮ ನಾಳೆ ದಿವಸ ಇರುತ್ತದೆ. ನಿನ್ನೆ ಯಾವ ರೀತಿಯಾಗಿ ಆ ಕಾರ್ಯಕ್ರಮ ನೆರವೇರಿಸಿಕೊಟ್ರಿ, ನಾಳೆ ಕೂಡ ಆ ತೊಟ್ಟಿಲು ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕನ್ನುವಂತ ಮಾತನ್ನ ಹೇಳ್ತಾ, ಹಾಗೆ ನಾಡಿದ್ದು ರವಿವಾರ ದಿವಸ ಅಕ್ಷರ ಅಭ್ಯಾಸ ಕಾರ್ಯಕ್ರಮ ಗುರುಕುಲ ಶಿಕ್ಷಣ ಪದ್ಧತಿ ಅನುಸಾರವಾಗಿ ಹೊಸದಾಗಿ ಶಾಲೆಗೆ ಕಳಿಸ್ತಕ್ಕಂಥ ಮುದ್ದಾದ ಮಕ್ಕಳಿಗೆ ಸರಸ್ವತಿ ಗಣಪತಿ ಪೂಜೆಯನ್ನು ಮಾಡಿಸಿ, ಆ ವಿದ್ಯೆಯ ಆರಂಭ ಅಂತಂದ್ರೆ ಒಂದು ಬುನಾದಿ ಪೂಜೆ ಮಾಡ್ತಾರಲ್ಲ, ಒಂದು ಬುನಾದಿ ಪೂಜೆ ಮಾಡ್ಬೇಕಾದ್ರೆ ಒಳ್ಳೆ ರಾಜಯೋಗ ಅಂತ ತಿಳ್ಕೊಂಡು ಹೆಂಗ ಗುರುತಿಸಿ, ಹೆಂಗ ಒಂದು ವಾಸ್ತು ಅಂತ ತಿಳ್ಕೊಂಡು ಏನ್ ಪ್ಲಾನ್ ಹಾಕಿರ್ತಾರ ಆ ಪ್ಲಾನ್ ಪ್ರಕಾರ ಬುನಾದಿ ತೋರಿಸ್ಬೇಕಾದ್ರೆ ಇಲ್ಲೇ ತೋರಿಸ್ಬೇಕು, ಹಿಂಗ ಮಾಡ್ಬೇಕಂತ ತಿಳ್ಕೊಂಡು ಮನೆಗೆ ಆಯಾ ಪಾಯ ಅಂತ ಹಾಕೋ ಸಂದರ್ಭದಲ್ಲಿ ಏನು ಸಂದರ್ಭ ಇರ್ತದ, ಆ ಮನಿ ಚಂದ ನಿಲ್ಲಬೇಕಾದ್ರೆ ಅದು ಎಷ್ಟೆಲ್ಲ ಚಂದ ಮಾಡಿರ್ತಾರ, ಹಾಗೆ ಮಗುವಿನ ಭವಿಷ್ಯ ಅನ್ನುವಂಥದ್ದು ನಿಲ್ಲಬೇಕಾದ್ರೆ ಭಕ್ತಿ ಜ್ಞಾನದಿಂದಲೇ ಆರಂಭ ಆಗ್ಬೇಕಾಗ್ತದೆ, ಶ್ರದ್ಧಾನಿಷ್ಠೆಯಿಂದಲೇ ಆರಂಭ ಆಗ್ಬೇಕಾಗ್ತದೆ. ಮತ್ತು ಎರಡು ರೀತಿಯ ವಿದ್ಯೆಗೆ ಸಮೀಪವಾಗಿ ಬದುಕಬೇಕಾಗ್ತದೆ, ಲೌಕಿಕ ವಿದ್ಯೆ ಮತ್ತು ಪಾರಮಾರ್ಥಿಕ ವಿದ್ಯೆ. ಬರೀ ಲೌಕಿಕ ವಿದ್ಯೆ ಹೊಟ್ಟೆ ತುಂಬಿಸ್ತದ, ಈ ಜೀವನದಾಗಿರೋವರೆಗೆ ಗಟ್ಟಿ ಮಾಡ್ತದ, ಮಾಡಿದ ಪಾಪ ಎಲ್ಲ ಒಂದ ಕಡೆ ಇಡ್ತದ. ನೆನಪಿರ್ಲಿ, ಲೌಕಿಕ ವಿದ್ಯೆಯಿಂದ ನೀವು ಏನಾದ್ರು ನೀವು ಇಡೀ ಜಗತ್ತು ಸೆಳೆಯುವ, ಗಮನ ಸೆಳೆಯುವ, ಸಂಪತ್ತು ಗಳಿಸಬಹುದು ಕರೆ, ಆದ್ರೆ ನೆನಪಿರ್ಲಿ, ಆದ್ರೆ ಅದು ನೀವಿರೋವರೆಗೆ ಮಾತ್ರ. ಸತ್ತ ಮೇಲೆ ಕೂಡ ಮುಂದೆ ತಗೊಂಡು ಹೋಗುವಂತ ವಿದ್ಯೆ ಯಾವುದು ಅಂದ್ರೆ ಪಾರಮಾರ್ಥಿಕ ವಿದ್ಯೆ. ಅದು ಎಲ್ಲಾ ಲೋಕದೊಳಗ, ಎಲ್ಲಾ ಕಾಲದೊಳಗ, ಎಲ್ಲಾ ಸಂದರ್ಭದಲ್ಲಿ ಕೂಡ ಪಾರಮಾರ್ಥಿಕ ವಿದ್ಯೆ ಅದು ಒಳ್ಳೆ ರೀತಿಯ ಫಲ ಕೊಡ್ತದ. ಎರಡು ರೀತಿಯ ವಿದ್ಯೆಗೆ ಇದು ಮೂಲ ಪೂರಕ ವ್ಯವಸ್ಥೆ ಅನ್ನಂಗ ನಾಳೆ ಅಕ್ಷರಾಭ್ಯಾಸ ಅನ್ನುವಂಥದ್ದು ಗುರುಮುಖೇನ ಗುರುಗಳ ಜಾಗದೊಳಗ ಈ ಒಂದು ಆಧ್ಯಾತ್ಮಿಕ ರೀತಿಯೊಳಗ ಆ ಮಕ್ಕಳ ವಿದ್ಯಾಭ್ಯಾಸ ಆರಂಭ ಆಗ್ತದೆ. ಈ ಜಾಗದೊಳಗ ಅಕ್ಷರಾಭ್ಯಾಸ ಮಾಡಿದ ಮಕ್ಕಳು ಒಳ್ಳೆ ಆರೋಗ್ಯದಿಂದ, ಒಳ್ಳೆ ಗುಣ ಸಂಪದಗಳಿಂದ ಬದುಕಿ ಬಾಳ್ತಾರ. ಅದಕ್ಕೆ ವಿರಕ್ತ ಸ್ವಾಮಿಗಳು, ಹಾಗೆ ಅಲ್ಲಮ ಪ್ರಭುಗಳು, ಅದಕ್ಕೆ ಪ್ರಭು ಮಹಾಸ್ವಾಮಿಗಳವರ ಆಶೀರ್ವಾದ, ಶರಣಬಸಪ್ಪನ ಆಶೀರ್ವಾದ ಆ ಮಕ್ಕಳಿಗೆ ಇರ್ತದೆ. ಅಂತ ಮಕ್ಕಳು ಯಾರಾದ್ರೂ ನೀವು ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅನ್ನುವಂಥವ್ರು ಒಂದು ಲಿಸ್ಟ್ ಮಾಡ್ತಾರೆ. ನಿಮ್ಮ ಮಂಜು ಸ್ವಾಮಿಗಳವ್ರ ಕಡೆ ಹೆಸರು ಬರೆಸ್ರಿ. ಆ ಹೆಸರು ಬರೆಸಿ ಆ ಮಕ್ಕಳ ನಾಳೆ ದಿವಸ ಕರ್ಕೊಂಡ್ ಬರುವಂತ ರೀತಿಯೊಳಗ ಕರ್ಕೊಂಡ್ ಬರ್ಬೇಕು. ಕರ್ಕೊಂಡ್ ಬರ್ಬೇಕಾದ್ರೆ ಒಂದು ಪದ್ಧತಿ ಏನು ಅಂತ, ನಾಡ್ದ ರವಿವಾರ ಕರ್ಕೊಂಡ್ ಬರುವಂತ ಪದ್ಧತಿ ಏನು ಅಂತಂದ್ರೆ, ಹೊಸ ಪಾಟಿ ಬೆಣ್ಣೆ, ಒಂದು ತಾಟಿನ ತುಂಬಾ ಅಕ್ಕಿ, ಸ್ವಲ್ಪ ಆಕಳ ತುಪ್ಪ ಸಿಕ್ಕರೆ ಅದ್ರಾಗ ಬೆರೆಸ್ಕೊಂಡು ತಗೊಂಡ್ಬರ್ರಿ. ಬರುವಾಗ ಅದರ ಜೊತೆಗೆ ಎಲೆ, ಅಡಿಕೆ, ಗುರುದಕ್ಷಿಣ ಅಂತ ತಗೊಂಡು, ಇಲ್ಲಿ ಅಷ್ಟಿಷ್ಟ ಅಂತಿಲ್ಲ, ಎಷ್ಟಾದ್ರೂ ತರಬಹುದು. ಆ ಪದ್ಧತಿ ಪ್ರಕಾರ ಗುರುದಕ್ಷಿಣ ತಗೊಂಡು ರವಿವಾರ ದಿವಸ ಮಕ್ಕಳು ಕರ್ಕೊಂಡು ಬನ್ನಿ. ಅವತ್ತ ಒಂದು ಗುರುಕುಲ ಶಿಕ್ಷಣದ ಪದ್ಧತಿ ಅನುಸಾರವಾದ ರೀತಿಯೊಳಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮ ಇರ್ತದೆ ಎನ್ನುವಂಥದ್ದನ್ನು ಹೇಳುವುದರ ಜೊತೆಗೆ ಆಮೇಲೆ ಇದರೊಳಗೆ ಮದುವೆ ಕಾರ್ಯಕ್ರಮ ಬರ್ತದೆ. ಮದುವೆ ಕಾರ್ಯಕ್ರಮ, ಶರಣಬಸವೇಶ್ವರ ಮದುವೆ ಕಾರ್ಯಕ್ರಮ. ಆ ಮದುವೆ ಕಾರ್ಯಕ್ರಮದಲ್ಲಿ ಕೂಡ ಹೆಣ್ಣಿನ ಕಡೆ ಗಂಡಿನ ಕಡೆ ಅಂತ ತಿಳ್ಕೊಂಡು ಬೀಗರು ಹಾಗೆ ಇಬ್ರು ಅಲ್ಲಿ ನಿಶ್ಚಯ ಕಾರ್ಯ ಏನ್ ಮಾಡ್ತಾರ, ಮದುವೆ ಏನ್ ಮಾಡ್ತಾರ ಅನ್ನುವಂತ ವಿಚಾರದ ಬಗ್ಗೆ ತಾಳಿ ಅಂದ್ರೇನು, ಬಡಿ ಅಂದ್ರೇನು, ಕಾಲುಮುರ ಅಂದ್ರೇನು, ಇವೆಲ್ಲ ರೀತಿಯ ಹೆಣ್ಮಕ್ಳು ವಿಚಾರ ಬಹಳ ಚಂದ ಬರುತ್ತದೆ ಪುರಾಣದೊಳಗ. ಕಾರಣ ಆ ಒಂದು ಈ ಕಾರ್ಯಕ್ರಮ ಆದ ನಂತರ ನಾಳೆ ದಿವಸ ಮದುವೆ ಎಂದು ಅನ್ನುವಂಥದ್ದನ್ನ ನಾಳೆ ದಿವಸ ಹೇಳ್ತೀವಿ. ಇದುವರೆಗೆ ಕುಂತು ಸೇವಾ ಸಲ್ಲಿಸಿರಿ. ನಿಮ್ಮೆಲ್ಲರಿಗೂ ಕೂಡ ದೇವರ ಆಯುಷ್ ಆರೋಗ್ಯವಾಗಿ ಸ್ಮಶಾನ ಸಂಪದ ಹೋಗಿ ಅಂತ ತಿಳ್ಕೊಂಡು ಹಾರೈಸುವ ಜೊತೆಗೆ ಆಮೇಲೆ ಇದ್ರಾಗ ಇನ್ನೊಂದು ಕಾರ್ಯಕ್ರಮ ಬರ್ತದೆ, ಸೀಮಂತ ಕಾರ್ಯಕ್ರಮ ಅಂತ ಒಂದು ಬರ್ತದೆ. ಸೀಮಂತ ಕಾರ್ಯಕ್ರಮ ಅಂದ್ರೆ ನಮಗೆಲ್ಲ ಗೊತ್ತಿರ್ತದೆ. ಅದಕ್ಕೆ ಏನಂತೀರಿ ಈ ಭಾಗದಾಗ? ನಮ್ಮ ಕಡೆ ಸೀಮಂತ ಅಂತಾರೆ, ಹೂಮುಡಿಸೋ ಕಾರ್ಯಕ್ರಮ ಅಂತಾರೆ, ಬೈಕೆ ಬುತ್ತಿ ಕಾರ್ಯಕ್ರಮ ಅಂತಾರೆ. ಬೈಕೆ ಬುತ್ತಿ ಚೊಚ್ಚಲ ಗರ್ಭಿಣಿಗೆ ಸೀಮಂತ ಮಾಡತಕ್ಕಂಥ ಹೂಮುಡಿಸೋ ಕಾರ್ಯಕ್ರಮ ಅಂತ ಮಾಡ್ತಾರೆ. ಆ ಕಾರ್ಯಕ್ರಮ ಬರ್ತದೆ. ಆ ಕಾರ್ಯಕ್ರಮದೊಳಗ ಇಲ್ಲಿ ಆ ಶರಣರ ಧರ್ಮಪತ್ನಿ ಮಾದಮ್ಮನೊಟ್ಟಿಗೆ ನಿಮ್ಮೂರೊಳಗ ಹೊಸದಾಗಿ ಮದುವೆಯಾದಂತ ಚೊಚ್ಚಲ ಗರ್ಭಿಣಿ ಇದ್ರೆ, ಅದು 4 ತಿಂಗಳ ಮೇಲ್ಪಟ್ಟು 8 ತಿಂಗಳ ಒಳಗಿದ್ರೆ ಅವರಿಗೆ ತಾವೆಲ್ಲ ಹೆಣ್ಮಕ್ಳೆಲ್ಲ ಸೇರಿ ನಿಮ್ಮ ಮನೆಯಿಂದ ಬೈಕೆ ಬುತ್ತಿಯನ್ನು ತಗೊಂಡು ಬಂದಿರ್ತೀವಿ.
ಹೂವ ಬಡಿ ಕುಂಕುಮ ಅರ್ಶನ ಅಂತೆಲ್ಲ ಏನ್ ತಂದಿರ್ತೀರಿ ಅವುಗಳನ್ನ ಆ ತಾಯಿಯಂದರಿಗೆ ಕೊಟ್ಟು ಅವರಿಗೆ ಉಡಿ ತುಂಬಿ ಅವರಿಗೆ ಏನೆಲ್ಲ ರೀತಿಯೊಳಗ ಆ ಬೈಕೆ ಬುತ್ತಿಯ ತಿನ್ನಿಸುವ ಆ ಒಂದು ಸಂಭ್ರಮದ ಕಾರ್ಯಕ್ರಮ, ಸೀಮಂತ ಕಾರ್ಯಕ್ರಮ ಅದು ಕೂಡ ಈ ಪುರಾಣದಲ್ಲಿ ಬರ್ತದೆ. ಅಂತವ್ರು ಯಾರಾದ್ರೂ ನಿಮ್ ಸುತ್ತಮುತ್ತ ನೆರೆಹೊರೆ ಅಕ್ಕಪಕ್ಕ ಯಾರಾದ್ರೂ ಆ ಚೊಚ್ಚಲ ಗರ್ಭಿಣಿ ಇರಿದ್ರೆ ಅವರಿಗೂ ಕೂಡ ವಿಷಯ ತಿಳಿಸಿ, ಯಾವುದೇ ರೀತಿ ಯಾರಿಗೂ ಏನ್ ತೊಂದರೆ ಆಗೋದಿಲ್ಲ. ಕೆಲವೊಬ್ರು ತಲೆ ಕೆಲವೊಂದು ಬೇರೆ ಬೇರೆ ವಿಚಾರ ಇರ್ತಾವ, ನಮಗೇನು ಕಡಿಮೆ ಆಗೈತೆ ನಾವು ಮನ್ಯಾಗ ಮಾಡ್ತೀವಿ ಅಲ್ಲಿ ಯಾಕೆ ಮಾಡ್ಬೇಕು ಗುಡಿಯೊಳಗ ಅನ್ನುವಂತ ವಿಚಾರ ಕೂಡ ಬರ್ತಿರ್ತಾವ. ನಿಮ್ ಸಂಪರ್ಕ ನಿಮ್ಗಿರ್ಲಿ, ಆದ್ರೆ ದೈವದ ಆಶೀರ್ವಾದ ಆಗ್ಬೇಕಾದ್ರೆ, ದೇವರ ಆಶೀರ್ವಾದ ಆಗ್ಬೇಕಾದ್ರೆ ಗುಡಿಗೆ ಬಂದ್ರೆ ಸಾಧ್ಯ. ಅಂತವ್ರು ಇದ್ರೆ ಆ ಹೆಸರನ್ನು ಕೂಡ ನಮ್ಮ ಸಮಿತಿಯ ಹಿರಿಯರಲ್ಲಿ ತಿಳಿಸಿ ಅನ್ನುವಂತ ಮಾತನ್ನ ಹೇಳ್ತಾ, ಈಗ ತಮ್ಮೆಲ್ಲರೂ ಒಳಿತಾಂಗ ತಿಳ್ಕೊಂಡು ಹೇಳ್ತಾ ಕಾರ್ಯಕ್ರಮದಲ್ಲಿ ಇವತ್ತಿನ ಪುರಾಣ ಪ್ರವಚನದ ವೇದಿಕೆ ಮೇಲೆ ವಿರಾಜಮಾನರಾಗಿರ್ತಕ್ಕಂತಹ ಶ್ರೀಮಂತ ಪರಮ ಪೂಜ್ಯರ ಪಾದಗಳಿಗೆ ಭಕ್ತಿ ಪ್ರಣಾಮವನ್ನು ಸಲ್ಲಿಸಿ, ಇಲ್ಲಿವರೆಗೆ ನಿರಂತರ 1 ಗಂಟೆಗೂ ಹೆಚ್ಚಿನ ಕಾಲ ಇವತ್ತಿನ ಪುರಾಣ ಪ್ರವಚನದ ಆಶೀರ್ವಾದ ನುಡಿಗಳನ್ನು ನಮ್ಮೆಲ್ಲರಿಗೆ ದಯಪಾಲಿಸಿರ್ತಕ್ಕಂತಹ ಪ್ರವಚನ ಪೂಜ್ಯರಿಗೆ ಅತ್ಯಂತ ಭಕ್ತಿಯ ನಮಸ್ಕಾರವನ್ನು ತಿಳಿಸಿ, ಸಾಧ್ಯ ಆಗಿರ್ತಕ್ಕಂಥ ಇರುವರು ಸಹಿತಗಾರರಿಗೆ ಭಕ್ತಿಯ ನಮಸ್ಕಾರವನ್ನು ತಿಳಿಸಿ, ಇವತ್ತಿನ ದಾಸೋಹ ಸೇವೆಯನ್ನ ಕೈಗೊಂಡಿರ್ತಕ್ಕಂತಹ ಹಿರಿಯರು, ಮಾರ್ಗದರ್ಶಕರು, ಸುಮಾರು ವರ್ಷಗಳಿಂದ ರಾಮದಾಸ್ ಯಲ್ಲಮ್ಮ ಪ್ರಭುದೇವರ ತೊಂದರೆ ಆಗ್ತದೆ. ಹಾಗಾಗಿ ಇದ್ರ ಬದಲಿಗೆ ನಾವು ಮಾಡ್ಬೇಕಾದ ಕೆಲಸ ಏನಪ್ಪಾ ಅಂತಂದ್ರೆ ಅಲ್ಲಿ ಶಿವಧರ್ಮವನ್ನು ಬಿತ್ತಬೇಕು, ಒಳ್ಳೆಯದನ್ನ ನಾವು ಅದನ್ನ ಮತ್ತೆ ಸ್ಥಾಪಿಸ್ಬೇಕು ಅನ್ನುವಂತ ರೀತಿಯೊಳಗೆ ಪರಮಾತ್ಮ ವಿಚಾರ ಮಾಡಿ ಅಲ್ಲೇ ಇರುವ ನಂದೀಶ್ವರನ ಕರೆದ. ನಂದಿ ಬಾಯಿ ನಿನ್ನ ಅವತಾರ ಭೂಲೋಕದೊಳಗಾಗಬೇಕು. ಬಸವಣ್ಣನವರು ಈ ಭೂಮಿ ಮೇಲೆ ಅವತಾರ ಎತ್ತಬೇಕಾದ್ರೆ ಭೀಮ ಕವಿಗಳು ಬಸವ ಪುರಾಣದ ಇದಾ ಸನ್ನಿವೇಶವನ್ನು ಬರೀತಾರೆ. ಬಸವಣ್ಣನು ಕೂಡ ನಂದಿಯ ಅವತಾರನೇ 12ನೇ ಶತಮಾನದೊಳಗೆ. ಕಲಬುರಗಿ ಶರಣಬಸಪ್ಪನು ನಂದಿ ಅವತಾರನೇ. ಶಿವ ಹೇಳ್ತಾನೆ, ನಂದಿ ಬಾಯಿ ನಿನ್ನ ಅವತಾರ ಭೂಲೋಕಗಳಿಗಾಗಬೇಕು, ಅಲ್ಲಿ ನಿನ್ನ ಜನನ ಆಗ್ಬೇಕು. ನಂದಿ ಅಂತ ಕೈ ಮುಗಿತಾನೆಪ್ಪ, ಅಲ್ಲಿ ಆ ಜನರ ಮಧ್ಯೆ ಬದುಕೋದು ಬಹಳ ಕಷ್ಟ. ಯಾರು? ನಂದಿಯಲ್ಲಿ. ಯಾಕ? ಯಾವ್ದಾದ್ರು ಕಾಡಿನೊಳಗೆ ಹೋದ್ರೆ ಒಂದು ಪ್ರಾಣಿ ತಿನ್ನಾಕ್ ಬಂತು ಅಂದ್ರೆ, ಕಚ್ಚಾಕ್ ಬಂತು ಅಂದ್ರೆ ಆ ಪ್ರಾಣಿ ಇದೇ ಕೆಲಸ ಮಾಡತ್ತದ ಅಂತ ಅದ್ರಲ್ಲಿ ತಪ್ಪಿಸ್ಕೋಬಹುದು. ನಾವು ಹಾವು ಬಂತು ಅನ್ಬೋದು, ಹುಲಿ ಬಂತು ಅನ್ಬೋದು, ಇಲ್ಲ ಏನಾದ್ರೂ ಪ್ರಾಣಿಗಳು ಬಂದ್ರೆ ಇಂಥ ಕೆಲಸ ಮಾಡ್ತಾನೆ ತಪ್ಪಿಸ್ಕೋಬಹುದು. ಆದ್ರೆ ಮನುಷ್ಯ ಎದುರಿಗೆ ಬರ್ತಾನ ಅಂತಂದ್ರೆ ಹಾವಾಗಿ ಬರ್ತಾನ ಗೊತ್ತಿಲ್ಲ, ಚೋಳಾಗಿ ಬರ್ತಾನ ಗೊತ್ತಿಲ್ಲ, ಹೆಬ್ಬುಲಿಯಾಗಿ ಬರ್ತಾನ ಗೊತ್ತಿಲ್ಲ, ಎಲ್ಲ ವಿಷ ಗುಣಗಳನ್ನ ತನ್ನೊಳಗೆ ಇಟ್ಕೊಂಡು ಸಮೀಪ ಇದ್ದು ಬೆನ್ನಿ ಚೂರಿ ಹಾಕುವ ರೀತಿಯೊಳಗ ನಂಬಿಸಿ ಕತ್ತು ಕೊಯ್ಯುವ ರೂಪದೊಳಗ ಜೊತೆಗೆ ಇರ್ತಾನೆ. ಇದೆಲ್ಲ ಚಂದ ಮಾತಾಡ್ತಾನೆ, ಕರೆ ಒಳಗೆ ವಿಷನ ತಿಳಿಸ್ಕೊಂಡಿರ್ತಾನ. ಅಂತ ರೀತಿಯ ಅಂತ ಮನುಷ್ಯನ ಆ ಲೋಕದೊಳಗ ನಾನು ಬದುಕುವುದು ಅಂದ್ರೆ ಬಹಳ ಕಷ್ಟ ಅಂತ ಅನಿಸ್ತದೆ ಎಂದ ಯಾರು? ನಂದಿ. ಹಾಗಂದ್ರೆ ಹಿಂಗ ಅಂದ ಶಿವ. ಹಂಗಂದ್ರೆ ಹೆಂಗಪ್ಪ? ನಮ್ ಕಾಯಕ, ನಮ್ ಕೆಲಸ, ನಮ್ ಕರ್ತವ್ಯ ಮಾಡಬೇಕಲ್ಲ ಅನ್ನುವಂತ ಮಾತನ್ನು ಹೇಳಿದಾಗ, ಎಲ್ಲಿ ನನ್ನ ಜನನ ಅನ್ನುವಂತ ಮಾತನ್ನು ಕೇಳಿದಾಗ, ಅದು ಅಲ್ಲಿ ನಿನ್ನ ಜನನ ಕೈ ಮಾಡಿ ತೋರಿಸಿದಾಗ ಕಲ್ಪನಾ ಶಕ್ತಿ ನಿಲಿಖಿತ ಒಂದು ಜಾಗ, ಒಂದು ಸಂದರ್ಭ ಯಾವುದು ಅಂತಂದ್ರೆ ಜಂಬೂದ್ವೀಪದ ಬರದ ಖಂಡದ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಈ ಒಂದು ಗುಲ್ಬರ್ಗ ಜಿಲ್ಲೆಯ ಅರಳಗುಂಡಿಗೆ ಎನ್ನುವಂತ ಜೇವರ್ಗಿ ತಾಲೂಕಿಗೆ ಸಂಬಂಧಪಟ್ಟಂತ ಅರಳಗುಂಡಿಗೆ ಎನ್ನುವಂತ ಒಂದು ಊರದ ಅಲ್ಲಿ ಸಾಲೋಕ್ಯ ಮನೆತನ ಅಂತ ಒಂದು ಮನೆತನದ, ಆ ಮನೆತನದೊಳಗ ನಿನ್ನ ಜನನ ಅನ್ನುವಂತ ಮಾತನ್ನ ಶಿವ ಹೇಳಿದಾಗ ಆಯಿತು ಅಂತ ತಿಳ್ಕೊಂಡು ಆಶೀರ್ವಾದ ಪಡ್ಕೊಂಡು ಅಶರೀರಿಯಾಗಿ ಆ ಯಾವ ನಂದಿ ಭೂಲೋಕಕ್ಕೆ ಬರುವಂತ ಒಂದು ಸನ್ನಿವೇಶವನ್ನ ಕವಿ ಮಾನಚಂದ್ರ ಬರೀತಾರೆ. ಭೂಲೋಕಕ್ಕೆ ಅಶರೀರಿಯಾಗಿ ಬಂದ. ಎಲ್ಲರ ಬದುಕು ಹೆಂಗ ಅಂದ್ರೆ ನಿಜಗುಂಡ್ರು ಬರೆಯೋದು ಹೀಗೇನೆ. ಈಗ ನಾವು ನೀವೆಲ್ಲ ಅದಿವೆಲ್ಲ, ಹೋಗೋ ಬರೋದು ದಾರಿ ಗೊತ್ತದೇನ? ಹೋಗೋದು ಅಂದ್ರೆ ಹೆಂಗ್ರಿ? ಇದ್ದ ಜೀವ ಹೋಯ್ತು ಅದಕ್ಕೇನಂತೀವಿ ನಾವು? ಸತ್ತ ಅಂತೀವಿ. ಯಾಕ್ರಿ? ಸತ್ತ ಅಂತಾರ.
ಇದ್ದಂದ್ರೆ ವಾದ ಅಂತಾರ, ಇನ್ನು ಕೆಲವೊಬ್ರು ಅಂತಾರ ಲಿಂಗೈಕ್ಯ ಆದ್ರು ಅಂತಾರ, ಶಿವಾಧೀನ ಆದ್ರು ಅಂತಾರ, ಕೆಲವರು ವೈಕುಂಠವಾಸಿ ಆದ್ರು ಅಂತ ಜನಿವಾರದವರು ಅಂತಾರ. ಶಬ್ದಗಳು ಬಹಳ ಅದಾವ. ಆಗಿದ್ದ ಕೆಲಸ ಒಂದ ಏನಂದ್ರೆ ಪ್ರಾಣ ಪಕ್ಷಿ ಹಾರಿ ಹೋಗ್ಯದ ಸತ್ತಾನವ ಶಬ್ದಕ್ಕೆ ಇಷ್ಟೆಲ್ಲ ಬರ್ತಾವಲ್ಲ. ಕೊನೆಗೊಂದು ಪ್ರಶ್ನೆ ಕೇಳಿದ್ರೆ ಹೋದ ಅನ್ನುವಂತ ಮಾತನ್ನು ಕೇಳಿದಾಗ ಹೆಂಗ್ ಹೋದ ಎಲ್ಲಿ ಹೋದ ಅಂತ ಕೇಳಿದ ಪ್ರಶ್ನೆಗೆ ಉತ್ತರ ಹೆಂಗ್ ಹೋದ ಎಲ್ಲಿ ಹೋದ. ನಾವು ನೀವೆಲ್ಲರೂ ಒಂದ್ ಸಂದರ್ಭದಲ್ಲಿ ಹೋಗೋರ ಕರೆ ಓದಂತವ್ರನ್ನ ಓದ್ರು ಅಂತ ಅಂತೀವಲ್ಲ, ಹೆಂಗ್ ಹೋದ ಅನ್ನುವಂತ ಮಾತನ್ನು ಕೇಳಿದೇನೆ ಅಂತ ಹೇಳ್ತೇವೆ ನೋಡೋಣ. ಪೂರ್ವಕ್ಕೆ ಹೋದ್ನೋ, ಪಶ್ಚಿಮಕ್ಕೆ ಹೋದ್ನೋ, ಉತ್ತರಕ್ಕೆ ಹೋದ್ನೋ, ದಕ್ಷಿಣಕ್ಕೆ ಹೋದ್ನೋ, ಎಕಡೆ ದಿಕ್ಕಿಗೆ ಹೋದ ಹೆಂಗ್ ಹೋದ ಅಂತ ಕೇಳಿದ್ರೆ ಒತ್ಕೊಂಡು ಹೋಗೋರು ಹುಡುಗರೆಲ್ಲ ಹೇಳ್ತಾರೆ ಇಲ್ಲ ಇದ ದಿಕ್ಕಿಗೆ ಹಿಂಗ ತಗೊಂಡ್ ಮಾತಾಡ್ವಿ. ತಗೊಂಡು ಹೋಗಿದ್ದೇನು ಶರೀರ, ಹೋಗಿದ್ದೇನು ಜೀವ, ಅದು ಹೆಂಗ್ ಹೋಯ್ತು ಅಂತ ಕೇಳಿದ್ರೆ ಕೊನೆಗೆ ಯಾರು ಏನು ತಿಳಿಯ ಸಂದರ್ಭದಲ್ಲಿ ಹಿಂಗ್ ಮಾಡ್ತೀವಿ. ಹೆಂಗ ಹಿಂಗ ನೋಡಿದೇವ್ರು ಯಾರು ಹೋಗಿದ್ದ ಕರೆ, ಹಿಂಗ ಹೋದ ಕರೆ, ನೋಡಿದೇವ್ರು ಯಾರು ಒಟ್ಟು ಹೋದ ಅಂತ ಮೇಲೆ ತೋರಿಸ್ತೀವಿ. ಹೌದಾ? ಹೋದ ಅನ್ನುವಂತ ಮ್ಯಾಲ್ ತೋರಿಸ್ತೀವಲ್ಲ, ಆ ಮ್ಯಾಲ್ ತೋರ್ಸಕ್ ಮ್ಯಾಲ ಹೋಗುವಂತ ಜೀವಕ್ಕ ಮ್ಯಾಲೆ ಹೋಗ್ಬೇಕಲ್ಲ ಜೀವ ಮ್ಯಾಲೆ ಹೋಗ್ಬೇಕಾದ್ರೆ ಹಗೂರ್ ಇರ್ಬೇಕದು ಜೀವ, ಹಗೂರ್ ಇರ್ಬೇಕು. ನಾನು ನಂದು ಇದು ಗಳಿಸಿ ಅದು ಬಳಸಿ ಅದ ಇದ್ದೆ ಇದಿದ್ದೆ ಅಂತ ತಿಳ್ಕೊಂಡು ನಾನ್ ನಂದು ಅನ್ನುವಂತ ಅಹಂಕಾರ ಮಮಕಾರ ಶಬ್ದಗಳನ್ನ ನಾವು ತುಂಬಿಕೊಂಡು ಜೀವ ಸತ್ಯ ಅಂದ್ರೆ ಅದು ಮ್ಯಾಲೆ ಹೋಗಂಗಿಲ್ಲ, ಅದು ಇಲ್ಲೇ ಇರ್ತದೆ, ವಜ್ಜ ಜಾಸ್ತಿ ಇರ್ತದೆ. ಹೌದಾ? ಯಾವ್ದೋ ಒಂದು ರ್ಯಾಕೆಟ್ ಉಡಾವಣೆ ಮಾಡ್ಬೇಕಾದ್ರೆ ಹಂತವಾಗಿ ಸಾಮಾನುಗಳನ್ನು ಬಿಟ್ಕೊಂತ ಕಕ್ಷೆಗೆ ಹೋದಾಗ ಬರೀ ಮಿಷನ್ ಅಷ್ಟೇ ಹೆಂಗ್ ಉಳಿತದ ಅದರಂಗ ಹೋಗೋ ಜೀವ ಇಲ್ಲಿ ಏನಿರ್ತದಲ್ಲ, ಇಲ್ಲಿ ಬಿಟ್ಟು ಹೋಗ್ಬೇಕಾದ್ರೆ ಜ್ಞಾನ ಬೇಕು. ಅದಕ್ಕೆ ಭಕ್ತಿ ಜ್ಞಾನ ವೈರಾಗ್ಯ ಅಂತ ಲಾಸ್ಟ್ ಇಟ್ರು. ವೈರಾಗ್ಯ ಅಂದ್ರೆ ಬಿಟ್ಟು ಬಿಡೋದು, ಜೀವ ಹಂಗೆ ಉಳಿಯೋದು, ಹೋಗ್ಬೇಕಾದ್ರೆ ನಗೆ ಮುಖದಿಂದ ಚಂದ ಹೋಗೋದು. ಸಾವು ಅನ್ನುವಂಥದ್ದು ಹೆಂಗ ಅಂತಂದ್ರೆ ಬಹಳ ಸರಳ ರೀತಿಯಿಂದ ಹೋಗೋದು ಕಲಿಯೋದು ಒಂದು ಕಲೆ, ಅದು ಜ್ಞಾನ, ಅದು ಪೂಜಾ, ಅದು ಒಂದು ರೀತಿಯ ಈ ಅಧ್ಯಾತ್ಮ ಜ್ಞಾನ. ಸರಿ, ಹೋದ ಅಂತ ಕರಿತೀವಿ, ಹಿಂಗ್ ಓದ್ತೀವಿ. ಬಂದ ಹುಟ್ಟಿದ, ಹೆಂಗ್ ಹುಟ್ಟಿದ, ಹೆಂಗ್ ಬಂದ, ಜೀವ ಹೆಂಗ್ ಸೇರಿದ ತಾಯಿ ಗರ್ಭ. ನಿಜಗೊಂಡು ಬರೀತಾರೆ ಜೀವ ಬಂದಿದ್ ಹೇಗೆ ಅಂತಂದ್ರೆ ಹಂಗ ಬಂದದಂತ, ಮಳೆಯ ರೂಪದಿಂದ. ಹೋದ ಜೀವ ಮಳೆಯ ರೂಪದಿಂದ ಭೂಮಿಗೆ ಬೀಳ್ತದೆ. ಭೂಮಿಗೆ ಬಿದ್ದ ಮೇಲೆ ಮಣ್ಣು ಸೇರ್ತದೆ. ಕಾಳ ಕಡಿಯ ಪದಾರ್ಥಗಳ ಮೂಲಕ ಮತ್ತೆ ಪದಾರ್ಥದೊಳಗೆ ಸೇರಿ ತಿನ್ನುವ ಪದಾರ್ಥಗಳ ಮೂಲಕ ಗಂಡಿನಲ್ಲಿ ವೀರ್ಯವಾಗಿ ಹೆಂಡತಿಯಲ್ಲಿ ರೇತಸ್ಸಾಗಿ ಕೂಡುವಿಕೆ ವಿಧಾನದಿಂದ ಮಾಂಸಪಿಂಡವಾಗಿ ರಚನೆಗೊಂಡು ಮುಂದೊಂದು ಸಂದರ್ಭದಲ್ಲಿ ಮಗುವಾಗಿ ಈ ಭೂಮಿಗೆ ಬರುತ್ತದ. ಇದು ಬಂದ. ಇದಕ್ಕ ಎಲ್ಲೇ ಇದ್ದವನನ್ನು ಈ ಭೂಮಿಗೆ ತಂದ ಕಾರಣಕ್ಕಾಗಿ ಅವ ತಂದೆ ಅನಿಸ್ಕೊಂಡ, ಜನ್ಮ ಕೊಟ್ಟ ಕಾರಣಕ್ಕಾಗಿ ಆಕೆ ತಾಯಿ ಅಂತ ಅನಿಸ್ಕೊಂಡು ಈ ರೀತಿಯಾಗಿ ಭೂಮಿಗೆ ಬರುತ್ತದೆ ಜೀವ. ಮೊದಲೆಲ್ಲ ನೀವೆಲ್ಲ ಅಶರೀರಿಯಾಗಿ ಇದ್ದವರು, ಶರೀರ ಇಲ್ಲದೆ ಇದ್ದವರು, ಶರೀರ ಬಿಟ್ಟು ಹೋದವರು, ಈ ಹುಟ್ಟು ಸಾವು ಹಿಂಗ ನಡೀತದ ಅನ್ನುವಂಥದ್ದು. ಹಾಗೆ ಕೈಲಾಸದಿಂದ ಯಾವ ನಂದಿ ಬಂದ, ನಂದಿ ಎಲ್ಲ ರೀತಿಯ ನೋಡ್ತಾ ಬಂದ. ಪರಮಾತ್ಮನೇ ಅಂತ ಕುಟುಂಬದಲ್ಲಿ ಹುಟ್ಟಬೇಕು ಅಂತ ತಿಳ್ಕೊಂಡು ಹೇಳಿದ ಸಂದರ್ಭದೊಳಗ ಆ ಕುಟುಂಬ ಹೆಂಗಿರ್ಬೇಕಲ್ಲ, ಆ ಕುಟುಂಬ ಹೆಂಗಿರ್ಬೇಕು? ಸಿಂಹದ ಹಾಲಿಡಬೇಕಾದ್ರೆ ಬಂಗಾರದ ಪಾತ್ರೆ ಬೇಕಾಗುತ್ತೆ. ಒಬ್ಬ ಮಹಾತ್ಮನ ಉದಯ ಆಗಬೇಕಾದ್ರೆ ಅದು ಸೋಷಿ ತಂದೆ ತಾಯಿಗಳು ಸಾತ್ವಿಕ ಜ್ಞಾನ, ಸಾತ್ವಿಕ ಆಹಾರ, ಸಾತ್ವಿಕ ಮನ, ಸತ್ಯಶುದ್ಧವಾದ ಜೀವನದ ಪರ ಇದ್ರೆ ಅದು ಹಾಗೆ ಹಂತವಾಗಿ ಅಲ್ಲಿ ಶರೀರ ಜೀವಾತ್ಮ ಪರಿಶುದ್ಧಾತ್ಮನಿಗೆ ಕಾರಣ ಜನ್ಮ ಕೊಡಬೇಕಾದ್ರೆ ತಂದೆ ತಾಯಿಗಳು ಕೂಡ ಆ ರೀತಿಯ ತಪಸ್ಸಿರಬೇಕು, ಆ ಜ್ಞಾನ ಇರಬೇಕು, ಅಂತವ್ರಿಗೆ ಮಾತ್ರ ಸಾಧ್ಯ ಅನ್ನುವ ರೀತಿ ಒಳಗ ಇಲ್ಲೊಂದು ಸಂದರ್ಭ ಏನು ಅಂತಂದ್ರೆ ಆ ಕುಟುಂಬವನ್ನು ತೋರಿಸಿದ ಪರಮಾತ್ಮ ಅಲ್ಲಿಗೆ ಬಂದ. ಕುಟುಂಬ ಹೆಂಗಿತ್ತು? ಅರಳಗುಂಡಿಗೆ ಅನ್ನುವಂತ ಊರ, ಸಾಲೋಕ್ಯ ಮನೆತನ ಅನ್ನುವಂತ ಮನೆ. ಆಗಿನ ಸಂದರ್ಭದಲ್ಲಿ ಒಂದೊಂದು ಕುಟುಂಬದೊಳಗ ಏನಿಲ್ಲ ಅಂದ್ರೂ 50 ಜನ ಇರ್ತಿದ್ರು. ಒಂದು ಮನೆಯಾಗ 50 ಜನ ಇರ್ತಿತ್ತವ. 255-60 ವರ್ಷಗಳ ಹಿಂದ. ಈಗ ಎಷ್ಟು ಮಂದಿ ಇದೀವಿ ನಾವು ನಮ್ಮ ಮನ್ಯಾಗ? ಎಷ್ಟದವ್ರಿ?
ಗಂಡ ಹೆಂಡತಿ, ತಂದೆ ತಾಯಿ ಹಳ್ಳ್ಯಾಗ, ಗಂಡ ಹೆಂಡತಿ ಸಿಟ್ಯಾಗ. ಮಕ್ಕಳಾಗದ ಅಪರೂಪಕ್ಕೆ ಅವಾಗ ಅವಾಗ ಒಂದು ಬೇಕಾದ್ರೆ ಸಾಕು, ಮುಗೀತು. ಇನ್ನು ಕಲಿಸೋದು ಕಲಿಯೋದು ಏನಿರಂಗಿಲ್ಲ, ಮುಗಿತಷ್ಟ. ಒಂಟಿ ಜೀವನ ಇದ್ದಕ್ಕಿದ್ದಂಗೆ ಹಂಗ ಬದುಕಿ ಗಳಿಸಿ ಕೊಡಿಟ್ಟು ಅವ್ರಿಗೆ ಒಂದೆರಡು ಮದುವೆ ಮಾಡಿ ಮುಗಿದಪ್ಪ ಜೀವನ ಅನ್ನಂಗ. ಏನ್ ಕಲ್ತಪ್ಪ, ಏನ್ ಸಾಧನ ಮಾಡಿದಪ್ಪ ಅಂತಂದ್ರೆ ಆಯ್ತು ಅನ್ನುವಂತ ರೀತಿಯಲ್ಲಿ ಬದುಕು ಮುಗಿತದೆ. ಇದೆಲ್ಲ ಬದುಕ. ಅವಿಭಕ್ತ ಕುಟುಂಬ ಅಂತ ಇರ್ತದಲ್ಲ, ನಿಜವಾದ ಜ್ಞಾನ ಸಂಗ್ರಹ ಆಗುವುದಲ್ಲೇ. ಒಂದು ಮನ್ಯಾಗ 50-60 ಜನ ಅದಾರಪ್ಪ ಅಂತಂದ್ರೆ ಏನ್ ಸಂಬಂಧಗಳ ಮೌಲ್ಯ? ಅದ 50-60 ಮಂದಿ ನಾವು ಮಾಡಿದಾಗ ಇಷ್ಟು ಜನ ಇದಿರ್ಲಿಲ್ಲ. ಇವತ್ತು ರಾತ್ರಿ ದಾಸೋಹ ಮಾಡ್ಬೇಕಾದ್ರೆ ಅಡಿಗೆ ಎಷ್ಟು ಮಾಡ್ಬೇಕು, ಏನೆಲ್ಲ ಅಡಿಗೆ ಬಾಂಡೆ ಸಾಮಾನು ಹೆಂಗದವಲ್ಲ, ಅದು ಬರೀ ನಿಮಗ ಈ ವರ್ಷದೊಳಗೆ ಈ ಬಾಂಡೆ ಸಾಮಾನ ಏನೆಲ್ಲ ಅಡಿಗೆ ಮಾಡ್ತಾರೆ ಇಷ್ಟು ನೋಡ್ತೀವಿ ನಾವು. ಪ್ರತಿನಿತ್ಯ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತ ಪ್ರಸಾದ ಮಾಡ್ಬೇಕಾದ್ರೆ 50-60 ಮಂದಿಗೆ ತಿಂಗಳ ಖರ್ಚು ಎಷ್ಟಾಗ್ಬೇಡ, ವಾರದ ಖರ್ಚು ಎಷ್ಟಾಗ್ಬೇಡ. ಮೊದಲು ರೈತಾಂಗಿ ಕುಟುಂಬಗಳೇ, ಅಲ್ಲಿ ನೌಕರಿಗಳಿಲ್ಲ ಆವಾಗಿನ ಕಾಲದೊಳಗೆ, ಪೇಮೆಂಟ್ ಪಗಾರಗಳಿಲ್ಲ, ಟೇಬಲ್ ಮೇಲಿಲ್ಲ, ಟೇಬಲ್ ಕೆಳಗಿಲ್ಲ. ದುಡಿಬೇಕು, ಕಷ್ಟಪಟ್ಟು ದುಡಿಬೇಕು, ಇಷ್ಟಪಟ್ಟು ಉಣಬೇಕು, ನಕ್ಕಂತ ಆಡ್ಕೊಂಡು ಚಂದ ಇರಬೇಕು. ಚಿಗಪ್ಪ, ದೊಡ್ಡಪ್ಪ, ಅಣ್ಣ, ತಮ್ಮ ಅಂತ ಹೇಳ್ಕೊಂಡು ಅವರವರಿಗೆ ಆಯಾ ಶಬ್ದಗಳನ್ನೇ ಕೊಟ್ಟು ಕರೆಯೋದು, ಮತ್ತೆ ಅವರೊಂದಿಗೆ ಭಯಭಕ್ತಿಯಿಂದ ಬದುಕೋದು. ಭಯಭಕ್ತಿಯಿಂದ ಹೌದಾಗಿದ್ಯಾವ್ದು, ಅಲ್ಲಾಗಿದ್ಯಾವ್ದು ಅನ್ನೋದು ಅನಿಸ್ಕೊಳ್ಳೋದು. ಆ ಸೊಸಿ, ಈ ಅತ್ತಿ ಎಲ್ಲ ಸಂಬಂಧಗಳು ಕೂಡಿದ ಮನೆಯೊಳಗ ಏನ್ ನೋಡ್ಬೇಕು, ಮನಿನೇ ಬಹಳ ದೊಡ್ಡವ, ಅದ್ರಂಗ ಆ ಬೆಡ್ರೂಮ್, ಈ ಹಾಲ, ಹಂಗ ಹಿಂಗ ಇಲ್ಲ ಅಂತದ್ರ ನಡುವ ಇನ್ನೆಲ್ಲ ರೀತಿಯೊಳಗೆ ಅಲ್ಲೆಲ್ಲಿ ಇಂಥ ಒಂದು ಕುಟುಂಬದೊಳಗ ಅಂತ ಒಂದು ಅಡಿಗೆ ಮಾಡುವಂತ ವಿಧಾನ ಮತ್ತು ಕೂಡಿ ಬದುಕುವಂತ ಇದ್ರೊಳಗ ಒಬ್ಬರನ್ ಬಿಟ್ಟು ಒಬ್ಬರಿಲ್ಲ ಅಂತ ಒಂದು ಕುಟುಂಬ. ಆಗಿನ ಅವಿಭಕ್ತ ಕುಟುಂಬದೊಳಗ ಅವೆಲ್ಲ ಕಾಣಿಸ್ತಾ ಇತ್ತು. ಆಮೇಲೆ ಊರ್ ಹೆಂಗಿರ್ತಿದ್ವು, ಹಳ್ಳಿಗಳು ಹೆಂಗಿರ್ತಿದ್ವು ಅಂತಂದ್ರೆ, ಜಾತಿ ಯಾವುದಾದ್ರೂ ಕರೆ ಭಾಷೆ ಹೆಂಗಿರ್ತಿತ್ತು ಅಂದ್ರೆ ಅಣ್ಣ ತಮ್ಮ, ತಾಯಿ ತಮ್ಮ, ಅತ್ತೆ ಮಾವ, ಚಿಗವ ದೊಡವ ಮಾವ, ಈ ಭಾಷೆಗಳನ್ನು ಬಳಸ್ತಿತ್ತು. ಬೇರೆ ಬೇರೆ ಜಾತಿ ಆದ್ರೂ ಕೂಡ ಹಳ್ಳಿಯೊಳಗೆ ಈ ಸಂಬಂಧಗಳನ್ನು ಕರೆದು ಮಾತಾಡ್ತಿದ್ವು. ಮತ್ತೆ ಯಾರಾದ್ರೂ ಉಪವಾಸ ಅದರಪ್ಪ ಅಂದ್ರೆ ಮಕ್ಕಳ ಮನೆಗೆ ತಂದು ನೀರು ಕೊಡುವಂತ ಸ್ವಭಾವ ಇತ್ತು. ಯಾರಾದ್ರೂ ಸತ್ರು ಅಂದ್ರೆ ಹಳ್ಳ್ಯಾಗ ಅದನ್ನ ನೋಡ್ಬೇಕು, ಇಷ್ಟು ಚಂದ ಕಳಿಸ್ತಾರಲ್ಲ. ಯಾರಾದ್ರೂ ಹಳ್ಳ್ಯಾಗ ಸತ್ರೆ ಇಡೀ ಊರು ಜನ ನಿಂತಿರ್ತಾರೆ, ಊಟ ಬಿಟ್ಟ ಮರಗುತ್ತಾರ, ಕೊರಗುತ್ತಾರ. ಹಿಂದಿನ ದಿನಮಾನ ಮುಂದಿನ ದಿನಮಾನ ಹಿಂಗಿದ್ದಪ್ಪ ಅಂತ ತಿಳ್ಕೊಂಡು ಅದ್ರ ಬಗ್ಗೆ ವರ್ಣನೆ ಕೇಳ್ಬೇಕು. ಅವತ್ತು ಒಂದು ಹಳ್ಳಿಯಾಗ ಸತ್ತು ಇಂಥ ರೀತಿಯ ಹಳ್ಳಿಯ ಅರಳಗುಂಡಿಗೆ ಊರೊಳಗ ಅಲ್ಲಿ ಸಲೋಕ್ಯ ಮನೆತನದೊಳಗ ಆದಯ್ಯ, ಮಡಿಯಮ್ಮ, ಸಂಗಮ್ಮ, ಮಲಕಪ್ಪ ಅಂತಕ್ಕಂತ ಈ ಅಣ್ಣ ತಮ್ಮ ಕೂಡಿದ ಕುಟುಂಬದೊಳಗ ಈ 4 ಜನ ಜೊತೆಗೆ ಅವ್ರಿಗೆ ತಂದೆ ತಾಯಿ, ಮನೆಯಾಗ ಒಂದಿಷ್ಟ ಎಲ್ಲ ರೀತಿಯಲ್ಲೂ ಕೂಡ ಈ ಸಂಬಂಧಿಕರು ಅನ್ನುವಂಥವ್ರು ಬಂದು ಹೋಗಿ ಇರುವಂತವ್ರು ಕೂಡ ಇರ್ತಾ ಇದ್ರು. ಆ ಮನೆ ಹೆಂಗಿರ್ತಿತ್ತು ಅಂದ್ರೆ, ದಿನನಿತ್ಯದ ದಿನಚರಿ ಹೆಂಗಿರ್ತಿತ್ತು ಅಂದ್ರೆ, ಬೆಳಗ್ಗೆ ಶಿವ ನಾರದರನ್ನು ಕೇಳಿದ. ಆಗ ನಾರದ ಕೈ ಮುಗಿದು ಹೇಳ್ತಾನೆ, ಪರಮಾತ್ಮ ನಿನಗೆ ತಿಳಿದಾದ್ದೇನದ, ಸರ್ವಜ್ಞ, ಸರ್ವಕರ್ತೃ, ಕ್ಷಣ ಮಾತ್ರದಲ್ಲೇ ಎಲ್ಲದನ್ನ ನೋಡತಕ್ಕಂತ ದೊಡ್ಡ ಜ್ಞಾನಿ ನೀನಿದ್ದಿ. ನಿನಗೆ ಹೇಳೋದೇನದ, ಆದ್ರೂ ನನ್ನ ಕಾಯಕ ನಾನು ಮಾಡಬೇಕಲ್ಲ. ನಾನು ಹೀಗೆ ಎಲ್ಲ ಲೋಕ ಸಂಚಾರ ಮಾಡ್ತಾ ಜಂಬೂದ್ವೀಪ, ಭರತ ಕಂಡ, ಕರ್ನಾಟಕ ಹೋದಂತಹ ಸಂದರ್ಭದೊಳಗ ಅಲ್ಲೆಲ್ಲ ಸನ್ನಿವೇಶ ನೋಡದೆ. ಇನ್ನೊಂದು ಸಂದರ್ಭದಲ್ಲಿ 12ನೇ ಶತಮಾನದಲ್ಲಿ ನಾನು ಕೂಡ ಹೋಗಿದ್ದೆ. ಇವಾಗ ಬಸವನೂರಲ್ಲೆಲ್ಲ ಒಳ್ಳೆ ಪರಿಸರದಲ್ಲಿ ಒಳ್ಳೆ ಚಂದ ಬದುಕದಂತ ವಾತಾವರಣದೊಳಗ ಇವತ್ತಿನ ದಿವಸ ಏನಾಗಿದೆ ಅಂತಂದ್ರೆ, ಹದಗೆಟ್ಟು ಹೋಗ್ಯಾದ, ಧರ್ಮ ಹದಗೆಟ್ಟು ಹೋಗ್ಯಾದ, ಜನರ ಪರಿಸ್ಥಿತಿ ಹದಗೆಟ್ಟು ಹೋಗ್ಯಾದ, ಅಜ್ಞಾನ ಪರವಾದ ಜೀವನ ಅದ. ಯಾವುದು ಮಾಡಬಾರದು ಅಂತ ಹೇಳ್ತಾರೆ ಅದನ್ನ ಮಾಡಕತ್ತದ ಜನ. ಅದಾ ರೀತಿಯಲ್ಲಿ ಅದಾ ಜಗತ್ತು ಅನ್ನುವಂತ ರೀತಿಯಲ್ಲಿ ಭ್ರಮಿಸಕತ್ತದ. ಕಾರಣ ಏನು ಕಷ್ಟಪಟ್ಟು ಕಲಿಸಿದ್ರೆ ಕಲಿಯುವಂತದ್ದಿಲ್ಲ, ಏನು ಕಲಿಬಾರದು ಅಂತ ತಿಳ್ಕೊಂಡು ಹೇಳದ ಕಲಿಸೋದಕ್ಕಿಂತ ಅದ ಜಾಸ್ತಿ ಆಗ್ಯದ. ಅಂತ ರೀತಿಯ ವಾತಾವರಣ ನಿರ್ಮಾಣ ಆಗ್ಯದ ಅಂತ ನಾರದ. ಇಲ್ಲ ಕರೆ ಅಲ್ಲ. ಇವತ್ತು ನಮ್ಮೆಲ್ಲಾ ಶಾಲಾ ಕಾಲೇಜ್ ಹೆಂಗದವಪ್ಪ ಅಂತಂದ್ರೆ, ಕಳ್ತನ ಮಾಡಬೇಡ, ಸುಳ್ಳು ಹೇಳಬೇಡ, ಮೋಸ ಮಾಡಬೇಡ ಅಂತ ಹೇಳ ತಂದೆ ತಾಯಿ ಹೇಳ್ತಾರ, ಶಾಲೆಗೆ ಮಾಸ್ತರು ಹೇಳ್ತಾರ, ಎಲ್ಲ ಡಿಗ್ರಿ ವರೆಗೂ ಕೂಡ ಅದನ್ನ ಕಲಿತಾರ. ಡಿಗ್ರಿ ಆದ್ಮೇಲೆ ಅದ ಚಾವ, ಯಾವ್ದು ಕಳ್ಳತನ ಚಾಲು. ಓದಿದ ಕಳ್ಳರ ಕಳ್ತನ ಬೇರೆ, ಓದಲಾರದ ಕಳ್ಳರ ಕಳ್ತನ ಬೇರೆ. ಅದು ಕಳ್ತನ ಅಂತ ಅನಿಸ್ಕೊಳ್ಳಂಗಿಲ್ಲ, ಆದ್ರೆ ಅದು ಕಳ್ತನ.
ನಮಗ್ ಬೇಕಾಗಿದ್ದೇನದ ಅದು ಎಷ್ಟು ದಕ್ಕಬೇಕು, ಅದು ದಕ್ಕದೇನದ ಅದು ಪರಿಶ್ರಮದ ಪೂರ್ವಕವಾಗಿ ಬಂದಿರತಕ್ಕಂಥದ್ದು, ಅದು ಸತ್ಯ ಶುದ್ಧವಾಗಿದ್ದೇನದ ಅದು ಬದುಕ. ನಮ್ದು ಅಲ್ಲದ್ದು ಟೇಬಲ್ ಕೆಳಗೆ ಕೈ ಹಾಕಿ ಚಾಚೋದು ಅದೇನದ ನಮ್ದಲ್ಲ, ಅದು ಕಳ್ಳರ ಮಾಡೋ ಕೆಲಸ. ವಿದ್ಯೆ ಅನ್ನುವಂತ ವಿದ್ಯೆಯ ಡೆಫಿನೇಷನ್ ಏನು ಅಂತಂದ್ರೆ ಇದೆಲ್ಲದರಿಂದ ವಿಮುಖನಾಗಿರೋದು, ಇದರಿಂದ ಬಿಟ್ಟಿರೋದು, ಕಳ್ಳತನ ಸುಳ್ತನ ಮೋಸ ವಂಚನೆ ಮಾಡ್ಲಾರ್ದಂಗ ತನ್ನ ಉಳಿಸಿಕೊಂಡು ಸ್ವಾಭಿಮಾನದಿಂದ ಬದುಕುವಂತ ಬದುಕಿಗೆ ವಿದ್ಯಾವಂತ ಬದುಕು ಅಂತ ಕರೀತಾರ. ಆದ್ರೆ ಈ ವಿದ್ಯೆ ಅನ್ನುವಂಥದ್ದು ಬರೀ ನೆಪ, ಆದ್ರೆ ವಿದ್ಯಾವಂತರ ಲಕ್ಷಣ ಇಲ್ಲ. ಆದ್ರೂ ಕೂಡ ಎಲ್ಲ ಕಡೆ ಈಗ ನಡೆದ ಅಂತಂದ ಮೇಲೆ ಎಲ್ಲಾ ಹೇಳೋದು ಅದ ಕರೆ, ಆದ್ರೆ ಯಾವ್ದು ಮಾಡಬಾರ್ದು ಅಂತಂದಾಗ ಅದ ಜಾಸ್ತಿ ಮಟ್ಟದಲ್ಲಿ ಅದ ಬೆಳೆದು ನಿಂತದ ಅನ್ನುವಂಥದ್ದನ್ನ ನಾರದ ಅಲ್ಲಿ ಹೇಳಿದ. ಎಲ್ಲಿ? ಅಲ್ಲಿ. ಎಷ್ಟೋ ಮಂದಿ ತಿಳ್ಕೊಳ್ಳುವಂತದ್ದು ಏನು ಅಂತಂದ್ರೆ ಈ ಎಲ್ಲ ಮಹಾತ್ಮರಾಗಿ ಹೋಗಕ್ಕೆ ಏನ್ ಕಾರಣ ಅಂತಂದ್ರೆ ಇದೆಲ್ಲ ವೈರಾಗ್ಯ ಬರಕ್ಕೆ ಏನ್ ಕಾರಣ ಅಂದ್ರೆ ನಮಗಲ್ಲದ್ದು ನಮಗ್ ಬೇಡಪ್ಪ ಅನ್ನುವಂಥದ್ದು ಏನದಲ್ಲ, ಅದು ಅಲ್ಲಾದ್ದೇ ಅದು ಯಾವತ್ತೂ ನಮ್ಗೆ ಹೌದಾಗೋದಿಲ್ಲ. ಅಕಸ್ಮಾತ್ ನಾವು ಯಾವುದೋ ರಂಜನೀಯ ಪ್ರಪಂಚ ಸಲುವಾಗಿ ನಾವು ಬರಲಿ ಅಂತ ತಿಳ್ಕೊಂಡು ನಾವು ಬಳಸ್ಕೊಂಡಿವಿ ಅಂತಂದ್ರೆ ಒಂದಕ್ಕೆ ನಾಲ್ಕು ತಗೊಂಡು ಹೋಗೋದ. ಯಾವುದು ನಮ್ಮದಲ್ಲದ್ದು ಬಂದದ ಅಂದ್ರೆ ಅದು ಹೋಗ್ಬೇಕಾದ್ರೆ ಹಂಗ ಹೋಗಂಗಿಲ್ಲ, ಏನಾದ್ರೂ ತಗೊಂಡ ಹೊರಗೆ ಹೋಗ್ತದ. ಅದು ಜೀವ ಅನ್ಬೋದು ಅಥವಾ ದುಡ್ಡು ಅನ್ಬೋದು, ಈ ರೀತಿಯೊಳಗೆ ತಗೊಂಡು ಹೋಗುವಂತದ್ದು ಇರ್ತದ. ಅದಕ್ಕೆ ಬಸವಾದಿ ಶರಣರು ಏನ್ ಹೇಳಿದ್ರು ಅಂತಂದ್ರೆ ಕಾಯಕವೇ ಕೈಲಾಸ. ಪೂಜೆ ಬೇಡ ಅನ್ನೋದಲ್ಲ. ಆ ಪೂಜೆಗಿಂತಲೂ ನಿಜವಾದ ಪೂಜಾ, ಆಂತರಿಕ ಪೂಜಾ ಅಂದ್ರೆ ಜ್ಞಾನ ತುಂಬಿದ ಪೂಜಾ ಅಂದ್ರೆ ಕಾಯಕವೇ ಕೈಲಾಸ. ಆ ಕೈಲಾಸ ಅನ್ನುವಂಥದ್ದು ನಿಮ್ ಕಾಯಕದಲ್ಲಿ ಕಾಣಬೇಕು, ಅದು ಸತ್ಯ ಶುದ್ಧವಾಗಿರಬೇಕು ಅನ್ನುವಂಥದ್ದನ್ನ ಬಸವಾದಿ ಶರಣರು ಅಪ್ಪಣೆ ಕೊಡಿಸಿದ್ರು. ಇದರ ಅರ್ಥ ಏನು ಅಂತಂದ್ರೆ ಇಲ್ಲಿ ನಾರದ ನೋಡಿದ ಪ್ರಪಂಚದೊಳಗೆ ಇದಿತ್ತು. ಯಾವುದು? ದಂಡ, ದ್ರೋಹ, ವಂಚನೆ ಇದೆಲ್ಲ ಇತ್ತಲ್ಲ, ಅದು ಹೆಂಗ್ ಬದಲಾಗಿತ್ತು ಅನ್ನುವಂಥದ್ದನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ ಹಿಂದ ಹಂಗಿತ್ತು. ಎತ್ತೆತ್ತ ನೋಡಿದಳಂತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಎತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ ಅನ್ನುವಂಥದ್ದಿತ್ತು. ಆದ್ರೆ ಬದಲಾದ ಕಾಲದೊಳಗೆ ಅದು ಏನಾಗಿತ್ತು ಅಂತಂದ್ರೆ ಎತ್ತೆತ್ತ ನೋಡಿದೊಡತ್ತ ಲಂಚವೆಂಬ ಬಳ್ಳಿ, ಎತ್ತಿ ನೋಡಿದರೆ ವಂಚನೆ ಎಂಬ ಗೊಂಚಲು, ಒತ್ತಿ ಹಿಂಡಿದರೆ ಭ್ರಷ್ಟಾಚಾರದ ರಸವಯ್ಯ ಅನ್ನುವಂತ ವಾತಾವರಣ ನಿರ್ಮಾಣ ಆಗಿತ್ತು. ಅದನ್ನ ಹೇಳಿದ ಪರಮಾತ್ಮನ ಬಂದ ಕೈ ಮುಗಿದು ಹೇಳ್ತಾನ, ಪರಮಾತ್ಮ ನನ್ನ ಕಾಯಕನ ಮಾಡಕತ್ತೀನಿ. ಇದರ ಉದ್ದೇಶ ಏನಪ್ಪಾ ಅಂದ್ರೆ ಈ ಸಗರ ನಾಡು, ಈ ಕರ್ನಾಟಕದೊಳಗ ಜನ ಯಾವ ರೀತಿಯಾಗಿ ಅಂತಂದ್ರೆ ಆಲೋಚನೆ ಬೇರೆ, ಇವೆಲ್ಲದನ್ನ ಬದಿಗಿರಿಸಿ ಅದಾ ಬದುಕ ಅನ್ನುವಂತ ರೀತಿಯಲ್ಲಿ ಬದುಕು ಸಾಗಿಸಕತ್ತಾರಪ್ಪ. ನಿನಗೆ ತಿಳಿಯಾರ್ದೇನದ? ಶಿವಧರ್ಮವನ್ನ ಕೈಲಾಸದ ಎಲ್ಲಾ ದೇವಾನುದೇವತೆಗಳೇ ಇಲ್ಲಿ ನೀವು ಅದನ್ನ ಶಿವಧರ್ಮವನ್ನು ಬೆಳೆಯುವಂಥದ್ದು ನಿಮ್ಮ ಕಾಯಕ, ನಿಮ್ಮ ಕರ್ತವ್ಯ ಆಗಿರೋದ್ರಿಂದ ನಾನು ಹೇಳೀನಿ, ನೀವು ಮಾಡೋದ ಮಾಡಿ ಎನ್ನುವಂಥದ್ದನ್ನ ಪರಮಾತ್ಮನಿಗೆ ವರದಿಯನ್ನು ಒಪ್ಪಿಸಿದ. ದೇವತೆಗಳಿಗೂ ಮತ್ತೆ ಈ ಸಂಬಂಧ ಏನು ಅನ್ನುವಂಥದ್ದನ್ನ ಕೇಳಿದ್ರೆ ನೆನಪಿರಲಿ ತಮಗೆಲ್ಲ, ದೇವತೆಗಳು ಈಗ ನಮ್ಮ ರಾಜ್ಯ ಸರ್ಕಾರ ನಾವು ಕೊಡುವಂತ ಟ್ಯಾಕ್ಸ್ ಮೂಲಕ ಸಂಗ್ರಹ ಆಗಿ ಮತ್ತೆ ಎಲ್ಲ ರೀತಿ ಯೋಜನೆಗಳಿಗೆ ಏನು ವಿನಿಯೋಗ ಆಗ್ತದಲ್ಲ, ಅದರಂಗ ಈ ಲೋಕದ ಪುಣ್ಯ ಏನದ ಭಕ್ತಿ, ಜ್ಞಾನ, ವೈರಾಗ್ಯದ ಜೊತೆಗೆ ಪೂಜಾ, ಪುನಸ್ಕಾರ, ಸತ್ಯ, ನ್ಯಾಯ, ನಿಶ್ಚಯ ಅನ್ನುವಂತ ಇವೆಲ್ಲ ಏನದಲ್ಲ, ಇದೇ ಟ್ಯಾಕ್ಸ್ ದೇವರಿಗೆ ಕೊಡೋದು ನಾವು. ಇದೇ ಅಮೃತ, ಇದೇ ಜ್ಞಾನ. ಈ ಜ್ಞಾನ, ಅಮೃತ ಇದನ್ನೆಲ್ಲ ತಗೊಂಡಂತ ದೇವತೆಗಳು ಈ ಗಾಳಿ ಮುಖಾಂತರವಾಗಿ, ಪ್ರಾಣದೇವರ ಮುಖಾಂತರವಾಗಿ ಅವಿರ್ಭಾಗಗಳಾಗಿ ಇವೆಲ್ಲ ಈ ಭೂಮಿಯ ಜನರ ಪುಣ್ಯದ ಫಲ ಅವಿರ್ಭಾಗದ ರೀತಿಯೊಳಗೆ ದೇವತೆಗಳಿಗೆ ಮುಟ್ಟಿದಾಗ ಶಿವಧರ್ಮದ ಆ ಜ್ಞಾನ, ಈ ಒಬ್ಬ ಮಗ ಜನಿಸಿತು 6 ತಿಂಗಳವರೆಗೂ ಕೂಡ ಕಣ್ಣಿದ್ದು 6 ತಿಂಗಳ ನಂತರ ಕಣ್ಣು ಹಾದು. ಕಾರಣ ಏನು ಅನ್ನುವಂಥದ್ದು ಕೇಳಿದ್ರೆ ಕೆಲವೊಂದು ಸಂದರ್ಭ ಈ ನಾಟಿ ವೈದ್ಯರಂತ ಇರ್ತಿದ್ರವ, ಕಣ್ಣ ಸ್ವಲ್ಪ ಪರಿ ಅಂತ ಬಂದು ಅಂತಂದ್ರೆ ಕಣ್ಣಾಗ ತೊಳಸಿ ಅನ್ನುವಂಥದ್ದು ಕೈ ಮುಖಾಂತರ ಹಿಡ್ಕೊಂಡು ಕಾಲಿಗೆ ಪರಿ ಅರಿತಾವ ಅಂತ ತಿಳ್ಕೊಂಡು ಯಾರೋ ಹೇಳಿದ ಮಾತು ಕೇಳಿ ಆ ತಾಯಿ ಏನ್ ಮಾಡ್ತಾಳ, ಆ 2 ಕಣ್ಣಾಗ ಹಿಂಗ್ ಹಿಡ್ಕೊಳ್ಳಾದ್ರೆ ಆ 2 ಕಣ್ಣಾಗ ತೊಳಸಿ ಬಿಡ್ತಾಳ. ತತ್ಕ್ಷಣದಾಗ 2 ಕಣ್ಣ ಗುಡ್ಡಿನೇ ತಿಂದು ಬಿಡ್ತದೆ, ಕಣ್ಣ ಹೋಗಿ ಬಿಡ್ತದ. ಈ ಒಂದು ಸಂದರ್ಭದಲ್ಲಿ ಕಣ್ಣಿಲ್ಲದಿರ್ತಕ್ಕಂಥ ವ್ಯಕ್ತಿಯಾದ ಮುಂದೊಂದು ಸಂದರ್ಭ ಬರ್ತದೆ,
ಬೆಳೀತಾ ಬೆಳೀತಾ 12 ವರ್ಷದ ಹುಡುಗ ಆದ ನಂತರದಲ್ಲಿ ತಾಯಿ ಕೂಡ ಬೇಸರ ಮಾಡ್ಕೊಂತಾಳೆ ಒಂದು ಸಂದರ್ಭದಲ್ಲಿ. ಈ ಮಗುವಿನಿಂದ ಏನು ಯಾವುದೇ ರೀತಿಯಿಂದಲೂ ಕೂಡ ನನಗೇನು ಲಾಭ ಇಲ್ಲ, ಮುಂದೆ ದುಡಿದು ಸಾಕುವಂತ ಜ್ಞಾನ ಇರೋದಾಗ್ತದೆ, ಈ ಮಗು ಬೇಡ ಬೇಡ ಅಂತ ಹೇಳ್ಕೊಂಡು ಆ ಮಗುವಿನ ಕೈ ಹಿಡ್ಕೊಂಡು ದರ ಎಳ್ಕೊಂಡು ಹೋಗಿ ಬಾವಿಯಾಗಿ ನೂಕಬೇಕು ಅನ್ನುವಂತ ಸಂದರ್ಭ. ಹೆತ್ತ ತಾಯಿಗೆ ಬೇಸರ ಆದಂತಹ ಜೀವನ. ಇದನ್ನು ನೋಡಿದ ಆ ತಾಯಿಯನ್ನ ಸೋದರ ಮಾವ ಚಂದ್ರಶೇಖರ ಅಂತಕ್ಕಂಥವ್ರು ಏನ್ ಮಾಡ್ತಾರೆ, ಆ ಕರ್ಕೊಂಡು ಅಲ್ಲಿ ಹೋಗಿ ನೋಡಿ ಆ ಮಗುನ್ ಕರ್ಕೊಂಡು ಬೈದು ನಾನ್ ಸಾಕ್ತೀನಿ ಅಂತ ಹೇಳ್ಕೊಂಡು ಜವಾಬ್ದಾರಿ ತಗೊಂಡು ಆ ಮಗುನ್ ಸಾಕ್ತಾರೆ. ಅವ್ರು ಅಲ್ಲೆಲ್ಲಿ ಗುಡಿಯೊಳಗ ಭಜನೆ ಮಾಡ್ತಿರ್ತಾರಲ್ಲ, ಸ್ವಲ್ಪ ನಾಟಕ ಕಲಿಸ್ತಿರ್ತಾರೆ, ಸ್ವಲ್ಪ ಸಂಗೀತ ಜ್ಞಾನ ಇರ್ತದೆ ಅವ್ರಿಗೆ. ತಮ್ಮದೇ ಆದ ತಕ್ಕ ಮಟ್ಟಿಗೆ ಸಂಗೀತ ಜ್ಞಾನವನ್ನು ಕೊಡ್ತಾರ. ಮುಂದೊಂದು ದಿವಸ ಇದಕ್ಕಿಂತ ಇನ್ನೂ ಚೆನ್ನಾಗಿ ಆಗ್ಬೇಕು ಅಂತ ತಿಳ್ಕೊಂಡು ಅವ್ರು ಕರ್ಕೊಂಡು ಗಲಗಿನ ಗವಾಯಿಗಳ ಮಠಕ್ಕೆ ಕರ್ಕೊಂಡು ಬಂದು ಬಿಡ್ತಾರೆ, ಪಂಚಾಕ್ಷರ ಗವಾಯಿಗಳ ಮಠಕ್ಕ. ಅವಾಗ ಆತನ ತೀಕ್ಷ್ಣತೆ, ಆತನ ಕಲಿಯುವ ಉತ್ಸಾಹ, ಕಲಿಬೇಕನ್ನುವಂತ ಹಂಬಲ ಎಲ್ಲ ರೀತಿಯಲ್ಲೂ ಕೂಡ ವಿಶೇಷವಾದ ರೀತಿಯಲ್ಲಿ ಬೆಳೀತಾ. ಅವರೇ ಪೂಜ್ಯ ಪುಟ್ಟರಾಜ ಕವಿ ಗವಾಯಿಗಳವರು. ಇದು ಹೇಳಕ್ಕೆ ಏನ್ ಕಾರಣ ಅಂತಂದ್ರೆ ತಾವು ಬೆಳೆದ ಪರಿಸರವನ್ನು ನೆನಪು ಮಾಡ್ತಾರೆ. ಇವತ್ತು ಈ ಪುರಾಣ ಬರೆಯಂಗ ಆಗಬೇಕಾದ್ರೆ ಅನಗಲ್ ಕುಮಾರೇಶನ ಕೃಪಾ, ಪಂಚಾಕ್ಷರ ಗುರುಗಳ ಕೃಪಾ, ತಂದೆ ತಾಯಿಯ ಆಶೀರ್ವಾದ ಬಹಳ ದೊಡ್ಡದು ಅಂತ. ನಾವು ಎಷ್ಟೋ ಮಂದಿ ತಂದೆ ತಾಯಿನ ಬೈತೀವಿ. ಯಾಕೆ ಬೈತೀವಿ? ವಯಸ್ಸಿಗೆ ಬಂದ ಮೇಲೆ ದುಡಿಯಾಕತ್ತಿದಾಗ ತಂದೆ ತಾಯಿನ ಸಾಕುವ ಸನ್ನಿವೇಶದೊಳಗ ನನಗೇನ್ ಮಾಡಿದ್ ನೀನು ಅಂತ ಕೇಳುವಂತ ಮಕ್ಕಳು ಎಷ್ಟೋ ಜನ ಅದ. ನಮಗೇನ್ ಮಾಡಿದ್ವಿ ಅಂತ ಕೇಳ್ತಾರೆ. ಕಣ್ಣಿಲಿರ್ತಕ್ಕಂಥ ಪೂಜ್ಯ ಪುಟ್ಟರಾಜ ಗವಾಯಿಗಳವರು ಸಣ್ಣ ವಯಸ್ಸೊಳಗನ ತಂದೆ ತಾಯಿಗೆ ಬೇಸರ ಆದಂತ ಬಾವ್ಯಾಗ ನೋಕಕ್ ಹೋದಂತ ತಾಯಿ ತಂದೆ ನೆನಪು ಮಾಡ್ಕೊಳ್ತಾರ. ದೊಡ್ಡವ್ರು ಅಂದ್ರೆ ಇದಕ್ಕ ದೊಡ್ಡವರಾಗೋದು. ಅವ್ರು ನಮಗೇನ್ ಮಾಡ್ಯಾರ ಅನ್ನೋಂಥದ್ದು ಮುಖ್ಯ ಅಲ್ಲ, ನಾವಲ್ಲಿ ಏನ್ ಮಾಡಿವಿ ಅನ್ನೋದು ಬಹಳ ಮುಖ್ಯ ಆಗ್ತದ. ಅದು ಉನ್ನತ ಮಟ್ಟಕ್ಕೆ ಹೋಗ್ತಕ್ಕಂಥ ಒಂದು ಆಶೀರ್ವಾದ ಆಗ್ತದ. ತಂದೆ ತಾಯಿಯ ಆಶೀರ್ವಾದವನ್ನ, ಪಂಚಾಕ್ಷರಗಳ ಗುರುಗಳ ಆಶೀರ್ವಾದವನ್ನ ನೆನಪು ಮಾಡಿ ಈ ಒಂದು ಪುರಾಣವನ್ನ ನನ್ನ ದೀಕ್ಷಾ ಗುರುಗಳು ಏನೆಲ್ಲ ಆಶೀರ್ವಾದ ಮಾಡ್ಯಾರ. ಎಳಂದೂರು ಬಸವಲಿಂಗ ಸ್ವಾಮಿಗಳ ಆಶೀರ್ವಾದ ಆಗ್ಯದ, ಹಾಗೆ ಎಲ್ಲ ಪರಂಪರೆಯ ಗುರುಗಳ ಆಶೀರ್ವಾದ ಆಗ್ಯದ. ಆ ಎಲ್ಲ ಗುರುಗಳಿಗೂ ಕೂಡ ಭಕ್ತಿಯ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಅವರ ಆಶೀರ್ವಾದದಿಂದ ಈ ಪುರಾಣ ಬರಿತಾ ಇದ್ದೇನೆ. ಈ ಪುರಾಣವನ್ನು ಯಾರು ಕೇಳ್ತಾರೋ, ಯಾರು ಶ್ರದ್ಧಾಭಕ್ತಿಯಿಂದ ಕೇಳ್ತಾರೋ ಅವರೆಲ್ಲರಿಗೂ ಕೂಡ ಸುಖ ಶಾಂತಿ ಸಂಪದಗಳನ್ನ, ಆಯುಷ್ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ಹೇಳಿ ಈ ಪೀಠಿಕಾ ಅಧ್ಯಾಯವನ್ನು ಮುಗಿಸಿ ಪುರಾಣದ ವಿಷಯಕ್ಕೆ ಬರ್ತಾರೆ. ಪೀಠಿಕಾ ವಿಷಯದಲ್ಲಿ ಹೇಳಿದ ಪರಿಸ್ಥಿತಿಯನ್ನ ಕೇಳಿದ ನಂತರದಲ್ಲಿ ಇದು ಸುಳ್ಳಂತ ಭಾವಿಸದೆ ಇದು ಸತ್ಯ ಅಂತ ತಿಳ್ಕೊಂಡು ನಾವೆಲ್ಲರೂ ಕೂಡ 15 ದಿನಗಳ ತನಕ, ಈ ಸಾಗುವ 15 ದಿನಗಳದಾವಲ್ಲ, ಈ 15 ದಿನಗಳ ತನಕ ನಾವು ಈ 2 ತಾಸುಗಳನ್ನು ಇಲ್ಲಿ ಕಳಿಬೇಕು. ತಾವೆಲ್ಲರೂ ಕೂಡ ಇಲ್ಲಿಗೆ ಬರಬೇಕು. ಯಾಕಂದ್ರೆ ಪೂಜ್ಯ ಪುಟ್ಟರಾಜ ಕವಿ ಗವಾಯಿಗಳವರು ತಪಸ್ವಿಗಳು, ಜ್ಞಾನಿಗಳು, ಯೋಗಿಗಳು. ಮತ್ತು ಶರಣಬಸವೇಶ್ವರರು ಅಂತಂದ್ರೆ ಅದು ವಿಶೇಷವಾದಂತ ಒಂದು ಒಳ್ಳೆ ದಿವ್ಯ ಚೇತನ ಅಂತ ಒಂದು ಪುರಾಣ ಕೇಳೋದು ಒಂದು ಒಳ್ಳೆ ಸೌಭಾಗ್ಯ ಅನ್ನುವಂಥದ್ದು ಹೇಳೋದ್ರ ಜೊತೆಗೆ ಈ 1ನೇ ಅಧ್ಯಾಯದಲ್ಲಿ ಬರುವಂತ ವಿಚಾರ ಏನಪ್ಪಾ ಅಂತಂದ್ರೆ ಕೈಲಾಸ. ಯಾವ್ದಾರ ಕವಿಗಳು ಬರಿಬೇಕಾದ್ರೆ ಬಹಳ ಚಂದ ಬರೀತಾರೆ. ಪುರಾಣಗಳು ಬರಿಬೇಕಾದ್ರೆ ಆದಿ ಮತ್ತು ಅನಾದಿ ವಸ್ತುಗಳನ್ನು ನೆನಪು ಮಾಡ್ತಾರೆ. 7 ಭಾಗ ನೀರು, 1 ಭಾಗ ಭೂಮಿ ಅದ ಅಂತ ಹೇಳ್ಕೊಂಡು ವಿಜ್ಞಾನ ಹೇಳ್ತದ. ಅದರಲ್ಲಿ ಇವರು ಕೂಡ ಮೊದಲ ವಿಜ್ಞಾನಿ ಹೇಳ್ತಾ ಬಂದ. ಇದಕ್ಕೆ ಜಂಬೂದ್ವೀಪ ಅಂತ ಕರೀತಾರೆ. ನಾವಿರೋ ಜಾಗ ಯಾವ್ದಪ್ಪ ಅಂದ್ರೆ ಜಂಬೂದ್ವೀಪ. ಸುತ್ತ ಸಪ್ತ ಸಮುದ್ರಗಳದಾವ, ನಟ್ಟ ನಡಕ ನಡಗಡ್ಡೆ ಅದ. ಆ ನಡಗಡ್ಡೆಯೊಳಗ ಈ ದ್ವೀಪದಂಗಿದ್ದ ಈ ದ್ವೀಪಕ್ಕೆ ಜಂಬೂದ್ವೀಪ ಅಂತ ಕರೀತಾರ. ಈ ಜಂಬೂದ್ವೀಪದೊಳಗ ಏಷ್ಯಾ ಖಂಡದೊಳಗ ಭಾರತ ದೇಶದೊಳಗ, ಅದರಲ್ಲಿ ಈ ಭವ್ಯ ಭಾರತದೊಳಗ ಈ ಕರ್ನಾಟಕ ಅಂತಂದ್ರೆ ಎಲ್ಲ ಜಾತಿ ಮತ ಪಂಥಗಳ, ಎಲ್ಲ ಧರ್ಮದವರ ಒಂದು ವಿಶೇಷವಾದಂತ ಒಂದು ದೇವಾಲಯದ ರೀತಿಯಲ್ಲಿರ್ತಕ್ಕಂಥ ಜಾಗ ಅಂದ್ರೆ ಇದು ಕರ್ನಾಟಕ. ಇಂಥ ಕರ್ನಾಟಕಕ್ಕ ಸುಮಾರು ದಿನಗಳ ಹಿಂದೆ ನಾರದ ಇಲ್ಲಿ ಬಂದಿದ್ದನಂತೆ. ನಾರದ ಬಂದಿದ್ದ. ಈ ತಿರುಗಾಡದ ಎಲ್ಲಾ ನಾಡನ್ನ, ಕರ್ನಾಟಕದ ಎಲ್ಲಾ ನಾಡನ್ನ ತಿರುಗಾಡ್ತಾ ನೋಡ್ತಾ ಈ ಸಗರ ನಾಡಿನ ಕಡೆ ಬಂದಂತ, ಅಂದ್ರೆ ಗುಲ್ಬರ್ಗ ಜಿಲ್ಲಾ ಕಡೆ ಬಂದಂತ. ಸಂದರ್ಭ ಏನು ಅಂದ್ರೆ ನಾರದ ಬಂದ ಸಂದರ್ಭದಲ್ಲಿ ಹೆಂಗಿತ್ತು ವಾತಾವರಣ ಅನ್ನುವಂಥದ್ದನ್ನು ಕವಿ ಬರೀತ. 12ನೇ ಶತಮಾನದೊಳಗ ಎತ್ತೆತ್ತ ನೋಡಿದಡತ್ತ ಬಸವನೆಂಬ ಬಳ್ಳಿ,
ಎತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ ಅನ್ನುವಂತಹ ರೀತಿ ಒಳಗ ಕಲ್ಯಾಣದ ಶರಣರ ಎಲ್ಲ ಕಡೆ ವಚನಗಳು ಕೇಳಿ ಬರ್ತಾ ಇತ್ತು. ಭಕ್ತಿ ಜ್ಞಾನ ವೈರಾಗ್ಯದ ಅನುಭವದ ಮಾತುಗಳು ಕೇಳಿ ಬರ್ತಾ ಇತ್ತು. ಇದರ ಮಣ್ಣಿನೊಳಗ ಮಾತೃದೇವೋ ಭವ, ಪಿತೃದೇವೋ ಭವ, ಗುರುದೇವೋ ಭವ, ಅತಿಥಿ ದೇವೋ ಭವ, ಆಚಾರ್ಯ ದೇವೋ ಭವ ಅಂತ ತಿಳ್ಕೊಂಡು ಬಹಳ ಸುಂದರವಾಗಿ ಬದುಕತಕ್ಕಂತ ಒಂದು ಒಳ್ಳೆ ಪರಿಸರ ನಿರ್ಮಾಣ ಆಗಿತ್ತು 12ನೇ ಶತಮಾನದೊಳಗೆ. ಈ 17ನೇ ಶತಮಾನದ ಪೂರ್ವ ಭಾಗದೊಳಗ ನಾರದ ಬಂದಾಗ ನೋಡ್ತಾನೆ ಈ ವಾತಾವರಣ ಏನಾಗಿತ್ತು ಅನ್ನುವಂಥದ್ದನ್ನ ಕೇಳಿದ್ರೆ ತದ್ದು ವಿರುದ್ಧ ಆಗಿತ್ತು. ತದ್ದು ವಿರುದ್ಧ. ಹಿಂದ ಶಾಸ್ತ್ರಕಾರ ಹೇಳಿದ್ರು ದಾನ ಮಾಡು, ಧರ್ಮ ಮಾಡು, ಪರೋಪಕಾರ ಮಾಡು, ತಂದೆ ತಾಯಿ ದೇವರಂತ ಪೂಜಿಸು ಅನ್ನುವಂತ ಹೇಳುವಂತ ನಾಡಿನೊಳಗ ಬದಲಾದಂತ ಸನ್ನಿವೇಶದೊಳಗೆ ಹೆಂಗಾಗಿತ್ತು ಅಂತಂದ್ರೆ ದಾನ ಧರ್ಮ ಮಾಡೋದು ಸುಳ್ಳು, ದಂಡ ದ್ರೋಹ ಕಟ್ಟೋದು ಚಲೋ ಅನ್ನೋ ರೀತಿಯೊಳಗೆ ನಿರ್ಮಾಣ ಆಗಿತ್ತು. ಇಲ್ಲ, ದಂಡ ದ್ರೋಹ ಅಂತಂದ್ರೆ ಗೊತ್ತಾಗುತ್ತೆ, ಕೋರ್ಟ್ ಕಚೇರಿ ಹಾಸ್ಪಿಟ್ಲ್ ಇಂಥದಕ್ಕ ಜಾಸ್ತಿ ಹೋಗ್ತಿತ್ತು. ಅವಾಗಿನ ಕಾಲಕ್ಕೆ ದಾನ ಧರ್ಮಕ್ಕೆ ದೊಡ್ಡ ವಿನಿಯೋಗ ಆಗ್ತಿತ್ತು. ಈಗೆಲ್ಲ ದಂಡ ದ್ರೋಹದ ಕೆಲಸಕ್ಕ ಕುಹಕ ಕುಟಿಲತನಗಳಿಗೆ ಒಂದಿಷ್ಟ ಅಲ್ಲಾದ ದಾರಿಯೊಳಗೆ ಯಾವುದು ಶಾಸ್ತ್ರ ನಿಷಿದ್ಧ ಅಂತ ಮಾಡ್ಯಾಗ ಅಂತದ್ರ ಕಡೆ ದುಡಿಮೆಯ ಬೆವರಿನ ಪರಿಶ್ರಮ ಆ ಕಡೆ ಸಾಕ್ತಿವಿ. ನಾರದ ನೋಡಿದ ಆ ವಾತಾವರಣ ಏನಾಗಿತ್ತು ಅಂದ್ರೆ ನಾನು ನೋಡುವಂತದ್ದು ಇದಾನ ಈ ಕರ್ನಾಟಕ, ಈ ನಾಡ, ಈ ಗುಣಗಳನ್ನ ಇದು ಅಪ್ಪಿ ತಪ್ಪಿಯೂ ಕೂಡ ಎಲ್ಲಿ ಕೂಡ ಉಳಿಸಾಕಾಗಂಗಿಲ್ಲ ಅಂತ ರೀತಿಯೊಳಗ ಜನ ಕೆಟ್ಟ ಹೋಗ್ಯದೆಲ್ಲ ಕಾರಣ ಏನು? ತಂದೆ ತಾಯಿ ದುಡಿದದ್ದನ್ನ ಮಕ್ಕಳ ತಿಂದ ಬದುಕಿ ಬಾಳಿ ಜೊತೆಗೆ ಅವ್ರಗ ಬಡದ ಅವರ ಆಶ್ರಯದಲ್ಲಿರುವಂತ ಮಕ್ಕಳದ ಇನ್ನ ಧರ್ಮ ದೇವರು ಅನ್ನುವಂತ ವಿಚಾರ ಬಂದ್ರೆ ದೇವರು ಸುಳ್ಳು, ಧರ್ಮ ಸುಳ್ಳು ಅಂತ ಹೇಳ್ಕೊಂಡು ಬರೇ ಅದು ಸುಳ್ಳು ಇದು ಸುಳ್ಳು ಅಂತ ವಿದಂಡವಾದದ ಅಜ್ಞಾನ ಜನರೇ ಜಾಸ್ತಿ ಅದ. ಅಂತದರ ನಡುವೆ ಇನ್ನ ದಾನ ಇಲ್ಲ, ಧರ್ಮ ಇಲ್ಲ, ತಂದೆ ತಾಯಿ ಬಗ್ಗೆ ಮಮತೆ ಇಲ್ಲ, ಹುಟ್ಟಿದ ನೆಲದ ಬಗ್ಗೆ ಕಾಳಜಿ ಇಲ್ಲ. ಇದು ಅವಾಗ ಇವಾಗ ನೋಡುವಂಥದ್ದು ಬಹಳ ಅಂತರದ. ಇಂಥ ಸಂದರ್ಭದೊಳಗೆ ಇಂಥ ನೆಲದೊಳಗೆ ಇಲ್ಲಿಗೆ ಬಂದು ನಾನು ಬಂದು ನೋಡಿದ ಮೇಲೆ ಇಂಥ ಜನಗಳ ಮಧ್ಯೆ ಇಂಥ ಬಸವಣ್ಣ ಎಲ್ಲಾ ಶರಣರು ಹುಟ್ಟಿದ ಈ ನಾಡಿನೊಳಗ ಇಂಥ ಅಜ್ಞಾನ ಪರವಾದಂತಹ ಜನ್ಮವನ್ನ ಈ ಜೀವನದಲ್ಲಿ ಸಾಗಿಸ್ತಾರಲ್ಲ, ಏನ್ ಮಾಡೋದು ಅಂತ ತಿಳ್ಕೊಂಡು ದುಃಖದಿಂದ ನೋಡಿ ನಾರದ ಮತ್ತೆ ಕೈಲಾಸದ ಕಡೆ ಸಾಗಿದ. ಆ ಕೈಲಾಸದೊಳಗ ಅವತ್ತಿನ ಒಂದು ಸಂದರ್ಭದೊಳಗೆ ಶಿವ ಓಂಕಾರ ಪೀಠದ ಮೇಲೆ ಕುಳಿತಿದ್ದಾನೆ. ಪಾರ್ವತಿ ಎಡದೊಡೆಯ ಮೇಲೆ, ಬಲದೊಡೆಯ ಮೇಲೆ ಗಣೇಶ, ನಂದಿ ಭೃಂಗಿ ದೇವಾನು ದೇವತೆಗಳು, ಸಪ್ತ ಮಾತೃಕೆಯರು, ಅಷ್ಟದಿಕ್ಪಾಲಕರು, ಋಷಿ ಸಮೂಹ, ಗರುಡರು, ಗಂಧರ್ವರು, ಯಕ್ಷರು, ಕಿಂಪುರುಷರೆಂಬುವರೆಲ್ಲರೂ ಕೂಡ ಕೈಲಾಸದಲ್ಲಿ ಏನು ವಿರಾಜಮಾನವಾಗಿ ಶಿವನ ರಸದ ಚಿತ್ತದಿಂದ ಪರಿಪೂರ್ಣವಾದ ಪರಮಾನಂದ ಸ್ವರೂಪವಾದ ರೀತಿಯೊಳಗ ಓಂಕಾರ ಪೀಠದ ಮೇಲೆ ಕೂಡಿಸಿ ಅವರ ಆನಂದಪರವಾದಂತಹ ಜಯಘೋಷಗಳನ್ನು ಮಾಡ್ತಾ ವೇದಘೋಷಗಳನ್ನು ಮಾಡ್ತಾ ಆನಂದವಾಗಿ ಏನೆಲ್ಲ ಕೆಲಸ ನಡೆದಿದೆ. ನಂದಿ ಭದ್ರೆ ಬಾರಿಸ್ತಿದ್ದ, ಭೃಂಗಿ ನಾಟ್ಯ ಮಾಡ್ತಾ ಇದ್ದ, ಒಳ್ಳೆ ಗಂಧರ್ವರೆಲ್ಲ ಹಾಡ್ತಾ ಇದ್ರು. ಇಂಥ ಆನಂದವಾಗಿ ಇರುವಂತ ಶಿವನ ಆ ಒಂದು ಕೈಲಾಸದ ಆ ಸಭೆಗೆ ನಾರದ ಬಂದ. ಸಭೆ ಮುಕ್ತಾಯಗೊಂಡಿತ್ತು. ಸಭೆ ಮುಗಿದ ನಂತರ ಎಲ್ಲರೂ ಕೂಡ ಅವರವರ ಆಶೀರ್ವಾದ ತಗೊಂಡು ಹೋಗ್ತಾ ಇದ್ರು. ಅದ ಸಂದರ್ಭದಲ್ಲಿ ನಾರದ ಬಂದು ಈ ದಂಪತಿಗಳಿಗೆ ಶಿವಪಾರ್ವತಿಗೆ ನಮಸ್ಕಾರ ಮಾಡಿ ಮುಂದೆ ನಿಂತ ಏನ ಹೇಳಬೇಕು ಅನ್ನುವಂತ ದುಗುಡದೊಳಗೆ ನಾರದ ಇದ್ದ. ಪರಮಾತ್ಮನನ್ನ ಗಮನಿಸಿ ಕೇಳ್ತಾನೆ, ನಾರದರೆ ಏನೋ ಹೇಳಬೇಕು ಅಂತ ಇಚ್ಛೆ ಪಡಾಕತ್ತೀರಿ, ಸರಿ ನಿಮ್ಮ ಕೆಲಸ ನಿಮ್ ಕಾಯಕ ಏನು ಅಂದ್ರೆ ಅಲ್ಲೇದೋಗಿ ಇಲ್ಲಿ ಇಲ್ಲೇದೋಗಿ ಅಲ್ಲಿ ಹೇಳೋ ಕೆಲಸನ ನಿನ್ನ ಕಾಯಕ ಆಗಿರುವುದರಿಂದ, ಮೂರು ಲೋಕ ಸಂಚಾರದಿಂದ ಆಗಿರುವುದರಿಂದ ಯಾವ ಲೋಕದ ವಾರ್ತೆ ಏನೋ ಅಂತ ಹೇಳುವಂಥದ್ದು ನಿನ್ನ ಕಾಯಕ ಆಗಿರೋದರಿಂದ ಎಲ್ಲಿ ಹೋಗಿತ್ತು ನಿನ್ನ ಸವಾರಿ? ಇನ್ನ ಅದರಾಗ ಈ ದೇಶದ ಸನಾತನ ಧರ್ಮದೊಳಗ ಈ 1, 2, 3 ಅನ್ನುವಂತ ದೇವರುಗಳು ಏನದಾವಲ್ಲ, ಈ ಪ್ರತೀಕವಾದ ಶಬ್ದಗಳದಾವಲ್ಲ, ಮೊದಲು ಎಲ್ಲದನ್ನ ಪೂಜೆ ಮಾಡ್ತಾನೆ ಮನುಷ್ಯ. ಪಂಚಭೂತಗಳನ್ನ ಪೂಜೆ ಮಾಡ್ತಾನೆ. ಗಾಳಿ, ನೀರ, ಬೆಳಕ, ಭೂಮಿ, ಆಕಾಶ ಎಲ್ಲ ತತ್ವಗಳನ್ನು ಪೂಜೆ ಮಾಡ್ತಾನ. ಇವೆಲ್ಲ ರೀತಿಯ ಒಂದು ಜ್ಞಾನ.
ಈ ಜ್ಞಾನ ಆಗ್ತಾ ಆಗ್ತಾ ಮುಂದೆ ಒಂದಿಷ್ಟು ಕಡಿಮೆ ಆಗ್ತಾ ಬರ್ತಾವ. ಕಡಿಮೆ ಆಗ್ತಾ ಬಂದಾಗ ಎಲ್ಲ ಅದು ಇಲ್ಲ ಇದು ಕರೆ ಅಂತ ಹೇಳ್ಕೊಂಡು ನೋಡ್ಕೊಳ್ತಾ ಜ್ಞಾನ ಬೆಳೆಸಿಕೊಂಡ ನಂತರದೊಳಗ ಈ ಒಂದು ಅಹಂ ಬ್ರಹ್ಮಸ್ಮಿ ಎನ್ನುವಂತ ತತ್ವ ಬರ್ತಾನ. ಅದು ತಾನಾಗಿರ್ತಾನ. ಅದು ಬೇರೆಲ್ಲ, ನಾನು ಬೇರೆಲ್ಲ. ಬ್ರಹ್ಮ ಸತ್ಯ ಜಗನ್ಮಿತ್ಯ ಅನ್ನುವಂಥದ್ರೊಳಗ ಹಿಂಗೆಲ್ಲ ಬದುಕು ಸಾಗಿಸ್ತಾ ಕೊನೆಗೆ ತಾನಾಗಿ ಉಳಿತಾರಲ್ಲ ತಿಳಿಯುವ ಜ್ಞಾನ ಏನ್ ಬರ್ತಲ್ಲ ಅದು ಪದವಿ ಎನ್ನುವಂಥದ್ದು. ಹಾಗೆ ಐಕ್ಯ ಸ್ಥಳಕ್ಕೆ ಬರ್ತಾನೆ. ನಮ್ಮ ವೀರಶ್ರೀ ಧರ್ಮಾಚರಣೆಗಳೊಳಗ ಭಕ್ತ ಮಹೇಶ್ ಪ್ರಣಲಿಂಗಿ ಪ್ರಸಾದಿ ಶರಣ ಐಕ್ಯ ಅನ್ನುವಂತ ಈ ಒಂದೊಂದ ಮೆಟ್ಟಿಲು ಹತ್ತತ್ತ ಮನುಷ್ಯ ಐಕ್ಯ ಸ್ಥಳಕ್ಕೆ ಬಂದಾಗ ತನ್ನೊಳಗೆ ತಾನಾದಂತಹ ಸಂದರ್ಭದಲ್ಲಿ ಶರಣತ್ವ ನೆಲೆಗೊಂಡ ಬಳಿಕ ಅವ ಒಬ್ಬ ಯೋಗಿಯ ರೂಪದಲ್ಲಿ ಪರಿವರ್ತನೆ ಆಗ್ತಾನೆ. ಅದೊಂದು ರೀತಿಯೊಳಗೆ ಬದಲಾವಣೆ ಆಗ್ತದೆ. ಸರಿ, ಏನೇ ಇರಲಿ ಒಂದಿಷ್ಟ ಜೈಘೋಷವನ್ನ ಮಾಡೋಣ ಎಲ್ಲರೂ. ಶಿವ ಸಾಂಬ ಜಯ ನಮ ಪಾರ್ವತೇ ಪತಿ ಶಿವರ ಹರ ಮಹಾದೇವ್. ವೀರತೇಶ್ವರರಾಜಿಗೆ, ಬಸವೇಶ್ವರರಾಜಿಗೆ, ಸಿದ್ಧಲಿಂಗೇಶ್ವರರಾಜಿಗೆ, ಅಲ್ಲಮ ಪ್ರಭುವರಾಜಿಗೆ, ಇಷ್ಟಂದ್ರು ಸುಮರೇಂದ್ರರಾಜಿಗೆ. ಅವರು ದೇವರ ಯಾಕ್ರಿ ಇರಬೇಕಿದೆಲ್ಲ. ಸರ್, ಅದೇನೇ ಈಗ ಗವಾಯಿಗಳಿರುವ ವಚನ ನಂತರ ಕಾರ್ಯಕ್ರಮದ ಓದಿ. ಏನು ಹೇಳಲಿ ಗುರುವಿನ ಮಹಿಮಾ, ಗುರು ಬ್ರಹ್ಮ ವಿಷ್ಣು ಗುರುದೇವ ಮಹೇಶ್ವರ ತಮ್ಮ. ಏನು ಹೇಳಲಿ ಗುರುವಿನ ಮಹಿಮಾ, ಗುರು ಬ್ರಹ್ಮ ವಿಷ್ಣು ಗುರುದೇವ ಮಹೇಶ್ವರ ತಮ್ಮ. ಗುರುವೆಂದರೆ ಶಕ್ತಿ, ಗುರುವಿನಲ್ಲಿರಲಿ ಭಕ್ತಿ, ಗುರು ನಮ್ಮ ಕಾಳಿಗೂ ಸ್ತುತಿ, ಗುರು ಜಗತ್ತೋತಿ, ಗುರು ನೀಡುವನು ಮುಕ್ತಿ, ಗುರುವಿನಿಂದ ನಮಗೆ ಕೀರ್ತಿ, ಗುರು ಬದುಕಿನ ಸಾರಥಿ, ಗುರು ತೋರ ಮುಕ್ತಿ. ಏನು ಹೇಳಲಿ ಗುರುವಿನ ಮಹಿಮಾ, ಗುರು ಬ್ರಹ್ಮ ವಿಷ್ಣು ಗುರುದೇವ ಮಹೇಶ್ವರ ತಮ್ಮ. ಏನು ಹೇಳಲಿ ಗುರುವಿನ ಮಹಿಮಾ, ಗುರು ಬ್ರಹ್ಮ ವಿಷ್ಣು ಗುರುದೇವ ಮಹೇಶ್ವರ ತಮ್ಮ. ಗುರುವಿನಿಂದ ನಮಗೆ ಜ್ಞಾನ, ಗುರು ಕಲಿತಾಗ ಜ್ಞಾನ, ಗುರುವಿನಿಂದ ನಮಗೆ ಜ್ಞಾನ, ಗುರು ಕಲಿತಾಗ ಜ್ಞಾನ, ಗುರುವಾಕ್ಯ ಮಾಡೋ ಮನನ, ಗುರು ನಮ್ಮ ತೋಳ, ಗುರು ಬಾಣ ಅಂತರಾಳ, ಗುರು ಬಲವಾಗಿಸುವ ಬಾಣ, ಗುರು ಇದ್ದರೆ ಜೀವನ, ಗುರುವಿನ ಚರಣ. ಏನು ಹೇಳಲಿ ಗುರುವಿನ ಮಹಿಮಾ, ಗುರು ಬ್ರಹ್ಮ ವಿಷ್ಣು ಗುರುದೇವ ಮಹೇಶ್ವರ ತಮ್ಮ. ಗುರು ವಿದ್ಯೆಯನ್ನು ಗುರುದೇವ ನಮ್ಮ ಬೆಳಕು, ಗುರುವನ ಪಡೆಯುವ ಬೆಳಕು, ಗುರುವೇ ಗುರುವರ, ಗುರುವೇ ಗುರುವರ, ಗುರುವಿದ್ಯೆಯನ್ನು ಗುರುದೇವ ನಮ್ಮ ಬೆಳಕು, ಗುರುವನ ಪಡೆಯುವ ಬೆಳಕು, ಗುರು ನಮ್ಮ ಬದುಕು, ಗುರು ಸರ್ವ ಸಂಪನ್ನರು, ಗುರು ನಮಗೆ ಬೇಕು, ಗುರು ಬೇಕು ಮಂದ ಜನ್ಮಕ್ಕ, ಗುರು ಶಕ್ತಿ ಸಾಕು. ಏನು ಹೇಳಲಿ ಗುರುವಿನ ಮಹಿಮಾ, ಗುರು ಬ್ರಹ್ಮ ವಿಷ್ಣು ಗುರುದೇವ ಮಹೇಶ್ವರ ತಮ್ಮ. ಏನು ಹೇಳಲಿ ಗುರುವಿನ ಮಹಿಮಾ, ಗುರು ಬ್ರಹ್ಮ ವಿಷ್ಣು ಗುರುದೇವ ಮಹೇಶ್ವರ ತಮ್ಮ. ಗುರುದೇವ ಮಹೇಶ್ವರ ತಮ್ಮ, ಗುರುದೇವ ಮಹೇಶ್ವರ ತಮ್ಮ.
ಪಾರ್ವತಿ ಶಿವ ಹರ ಹರ ಮಹಾದೇವ. इति श्री कलबुर्गी शरण बसवेश्वर दीपिका संधि पुराण प्रारंभे श्री गुरुवे गुणाकर गचर सागरवे सन्मंदिरवे सुखदागरवे बंधुरु जय भक्त दीजन तरुवे भो गुरुवे नीरुवे भक्तिಯ ನೀರುವೆ ನನ್ನರಿವೆ ನೀನೆ ದೀಗರುವೆ ನೀಯೇ ಶ್ರೀನಿರಂ ಕರುಣಿಸುವುದು ಕರುಣಿಸುವುದು ಲಿಂಗವೇ ಜಗಮಾನೋತ್ತರು ಭಂಗವಿಲ್ಲದೆ ನಿಷ್ಕಲಾಗುವೆ ತುಂಗಮನೆ ಬ್ರಹ್ಮಾಂಡ ಚರಿಸುತ್ತರಿಸಿ ಬ್ರಹ್ಮಂ ಸಾಂಗಮಂ ಪಿಂಡಾಂಡವಂ ರಚಿಸಿ ಪಿಂಗನೇ ಸಕಲ ನಿಷ್ಕಲನೆನಿಸಿ ಕಣ್ಗೊಳಿಸುವುದು ಸಕಲಮಾಗಿ ಎನ್ನ ಕೊರೆಯಕ್ಕೆ ಶಿವಸಾಂಬರೇ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಶ್ರೀ ಶಿವಸುರೇಶ್ವರ ಮಹಾರಾಜ್ ಕಿ ಸಕಲ ಸಾಧು ಸಂತ ಮಹಾರಾಜ್ ಕಿ ಶಿವಸಾಂಬರೇ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಗದುಗಿನ ಗಾದಿಯೋಗೇಶ್ವರ ಯೋಗಿ ಡಾಕ್ಟರ್ ಪಂಡಿತ ಪೂಜ್ಯ ಪುಟ್ಟರಾಜ ಕವಿ ರಚಿತ ಕಲಬುರ್ಗಿ ಶರಣರ ಪುರಾಣದ ಗದ್ಯರೂಪ ಪದ್ಯದ ಈ ಒಂದು ಪುರಾಣ ಪಾರಾಯಣದಲ್ಲಿ ವಾಮಿನಿ ಶತಕದಲ್ಲಿ ಬರೆದಂತ ಪುರಾಣ. ಕವಿಗಳು ಪ್ರಾರಂಭದಲ್ಲಿ ಗುರುಸ್ತುತಿಯನ್ನ ಲಿಂಗಲಿಂಗಮ ಸ್ತುತಿಯನ್ನ ಮಾಡ್ತಾ ಪ್ರಾರ್ಥಿಸ್ತಾರೆ. ಕಲಬುರ್ಗಿ ಶರಣ ಬಸವೇಶ್ವರ ಒಂದು ಪುರಾಣವನ್ನು ನಾನು ಬರಿತಾ ಇದ್ದೇನೆ. ಈ ಪುರಾಣಕ್ಕೆ ಶುಭದ ಆಶೀರ್ವಾದವನ್ನ ಮಾಡಿ ಉತ್ತರೋತ್ತರವಾದಂತಹ ಸಕಲ ಸಂಪದಗಳನ್ನು ಕೊಡುವ ರೀತಿಯೊಳಗ ಯಾವ ವಿಘ್ನಗಳು ಬರಲಾರ್ದಂಗೆ ನಿರ್ವಿಘ್ನವಾಗಿ ಈ ಪುರಾಣ ನಡೆಯುವಾಗ ಆಶೀರ್ವಾದ ಮಾಡುವಂತ ತಿಳ್ಕೊಂಡು ಈ ಒಂದು ಗುರುಸ್ತುತಿಯನ್ನ ಲಿಂಗಮ ಸ್ತುತಿಯನ್ನ ಮಾಡಿ ಶಿವ ಪಾರ್ವತಿಯರ ಸ್ತುತಿಯನ್ನ ಮಾಡಿ ಹಾಗೆ ವಿಘ್ನೇಶ್ವರನ ವೀರಭದ್ರನ ಆ ಕೈಲಾಸದ ಎಲ್ಲ ದೇವಾನು ದೇವತೆಗಳ ಸ್ತುತಿಯನ್ನ ಮಾಡಿ ಜಗದ್ಗುರು ಪಂಚಾಚಾರ್ಯರ ಸ್ತುತಿಯನ್ನ ಮಾಡಿ 12ನೇ ಶತಮಾನದೆಲ್ಲ ಬಸವಾದಿ ಶರಣರ ಗುಣಗಾನವನ್ನ ಮಾಡುತ್ತಾ ಪ್ರಾರ್ಥಿಸ್ತಾರೆ. ಈ ಪುರಾಣಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅನ್ನುವ ರೀತಿಯೊಳಗ ಸಂಕಲ್ಪ ಮಾಡುತ್ತಾರೆ. ಇದರ ಅರ್ಥ ಏನು ಅಂತಂದ್ರೆ, ಇನ್ನೊಂದು ಸಂದರ್ಭದೊಳಗ ಶ್ರೀಶೈಲಕ್ಕ ಅಭಿನವ ಕೈಲಾಸ ಅಂತ ಕರೀತಿದ್ರು. ಶ್ರೀಶೈಲಕ್ಕ ಅಭಿನವ ಕೈಲಾಸ ಅಂತ ಕರೀತಿದ್ರು ಬಹಳಷ್ಟು ವರ್ಷಗಳಿಂದ. ಈಗಿಲ್ಲ ಅಂತಲ್ಲ, ಈಗಲೂ ಕೈಲಾಸನ ಅಷ್ಟಾಶಿಷ್ಟಿ ತೀರ್ಥಕ್ಷೇತ್ರಗಳು ಮತ್ತು ದೇವಾನ ಕೈಲಾಸದೆಲ್ಲ ದೇವಾನ ದೇವತೆಗಳು ಪ್ರತಿನಿತ್ಯವೂ ಕೂಡ ಜಾಗೃತ ಶಕ್ತಿಯಿಂದ ಆಶೀರ್ವಾದ ಮಾಡತಕ್ಕಂಥ ಒಂದು ಜಾಗ ಅಂದ್ರೆ ಅದು ಶ್ರೀಶೈಲ ಅನ್ನುವಂಥದ್ದು. ಅಂತ ಶ್ರೀಶೈಲದೊಳಗೆ ಎಲ್ಲಾ ದೇವಾನ ದೇವತೆಗಳು ಅಷ್ಟ ದಿಕ್ಪಾಲಕರು, 8 ದಿಕ್ಕಿಗೆ 8 ದಿಕ್ಪಾಲಕರೊಂದಿಗೆ ಅಷ್ಟ ಐಶ್ವರ್ಯದೊಂದಿಗೆ ಯೋಗಿ ಜನಗಳು ವಾಸ ಮಾಡತಕ್ಕಂಥ ವೈರಾಗ್ಯದ ಮಹಾದೇವಿ ಅಕ್ಕನಂತ ಅಕ್ಕ ಮಹಾದೇವಿ ಅಂತವರು ಕೂಡ ಆ ಒಂದು ಶ್ರೀಶೈಲಕ್ಕೆ ಸಾಕ್ತಾರೆ. ಆ ಒಂದು ಸಂದರ್ಭದಲ್ಲಿ ಕೂಡ ಆ ಶ್ರೀಶೈಲ ಅಭಿನವ ಕೈಲಾಸ ಅಂತ ಕರೆಸಿಕೊಳ್ತಾ ಇತ್ತು. ಆ ಕೈಲಾಸಕ್ಕೆ ಹೆಂಗ ಅಷ್ಟದಿಕ್ಪಾಲಕರಿದ್ದಾರೋ, ದೇವಾನ ದೇವತೆಗಳೆಂಗಿದ್ದಾರೋ, ಹಾಗಾಗಿ ಮಲ್ಲಿಕಾರ್ಜುನ ಯಾವ ರೀತಿಯಾಗಿ ವಾಸವಾಗಿದ್ದಾರೋ, ಓದವರೆಲ್ಲರಿಗೂ ಕೂಡ ಏನೆಲ್ಲ ರೀತಿಯ ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ಕೊಡುವುದರ ಜೊತೆಗೆ ಆಯುಷಾರೋಗ್ಯ ಭಾಗ್ಯ ಸುಖಶಾಂತಿ ಸಂಪದಗಳನ್ನು ಕೊಡುವುದರ ಜೊತೆಗೆ ಯಾವ ರೀತಿಯಾಗಿ ಜಾಗೃತ ಆಗಿದೆಯೋ ಅದರ ರೀತಿಯೊಳಗಿಂತ ಚಿಮ್ಮಡ ಕ್ಷೇತ್ರದೊಳಗ ಈ ಕಲಬುರ್ಗಿ ಶರಣರ ಪುರಾಣ ಅನ್ನುವಂಥದ್ದು ಸಾಕ್ತದಲ್ಲ, ದೇವಾನು ದೇವತೆಗಳೇ 8 ದಿಕ್ಕಿನಲ್ಲಿ ಕೂಡ ಈ ಮಠದ ಸುತ್ತಮುತ್ತ ವಾತಾವರಣದಲ್ಲಿ ಕೂಡ ನೀವಿರಬೇಕು. ವೀರಭದ್ರ ವಿನಾಯಕನಾಗಿ ಶಿವಪಾರ್ವತಿಯರಾದಿಯಾಗಿ ಜಾಗೃತ ಸ್ಥಾನದಲ್ಲಿ ತಾವು ಜಾಗೃತವಾಗಿರಬೇಕು. ಈ ಪುರಾಣ ಅನ್ನುವಂತ ಹೋಮ, ಪುರಾಣ ಅನ್ನುವಂತ ರುದ್ರಾಭಿಷೇಕ, ಪುರಾಣ ಅನ್ನುವಂತ ರೀತಿಯೊಳಗ
ಏನ್ ನಡೀತದ ಇದು ಯಾವಾಗಲೂ ಕೂಡ ಒಂದು ಪೂಜಾ ಹೋಮ ಹವನ ಮಾಡಬೇಕಾದ್ರೆ ಏನೆಲ್ಲ ರೀತಿಯೊಳಗೆ ಜಾಗೃತ ರೀತಿಯೊಳಗೆ ಏನೆಲ್ಲ ಮಡಿಹುಡಿಯಿಂದ ಮಾಡ್ತಾರೋ ಅದರಂಗ ಈ ಜಾಗ ಈ ಪುರಾಣ ನಡೀತ ಜಾಗ ಹೆಂಗಿರ್ತದ ಅಂದ್ರ ಆ ಅಭಿನವ ಕೈಲಾಸದಲ್ಲಿ ಯಾವ ರೀತಿಯಾಗಿ ಶ್ರೀಶೈಲದ ಆ ಶ್ರೀಶೈಲದ ಉಪಾಧಿಯೊಳಗ ಚಿಮ್ಮಡ ಕ್ಷೇತ್ರದ ಅಲ್ಲಮ ಪ್ರಭುವಿನ ಮಠ ಆ ಮಠದೊಳಗೆ ಶರಣಬಸಪ್ಪನ ಪುರಾಣ ಆ ಕೈಲಾಸ ಪರ್ವತ ಯಾವ ರೀತಿಯಾಗಿ ಶ್ರೀಶೈಲ ಏನು ಫಲ ಕೊಡುತ್ತದ ಈ ಪುರಾಣದ ಫಲವು ಕೂಡ ಈ ರೀತಿಯಾಗಿ ಬಂದ ಭಕ್ತಾದಿಗಳಿಗೆ ಯಾರು ಶ್ರದ್ಧೆಯಿಂದ ನಡ್ಕೊಳ್ತಾರ ಭಯಭಕ್ತಿಯಲ್ಲಿ ಪುರಾಣ ಪಾಲಿಸ್ತಾರ ಅವರೆಲ್ಲರಿಗೂ ಕೂಡ ಇದೊಂದು ವ್ರತನೇಮ ಪದ್ಧತಿಯಂತೆ ಅವರವರ ಇಚ್ಛಿತ ಫಲಗಳನ್ನು ಕೊಟ್ಟು ಅವರಿಗೆ ಆಯುಷ್ಯಾರೋಗ್ಯ ಭಾಗ್ಯ ಸುಖ ಶಾಂತಿ ಸಂಪದಗಳನ್ನು ಕೊಡ್ತಕ್ಕಂತ ಒಂದು ಒಳ್ಳೆ ರೀತಿಯ ಕ್ಷೇತ್ರ ಇದೊಂದು ವ್ರತನೇಮ ಪದ್ಧತಿಯಂತೆ ಇಲ್ಲಿ ನಡೀತದೆ. ಅಲ್ಲೆಲ್ಲವೂ ಕೂಡ ಶುಭದ ಆಶೀರ್ವಾದವನ್ನ ಮಾಡುವ ಅಂತ ತಿಳ್ಕೊಂಡು ಪ್ರಾರಂಭದೊಳಗ ಕವಿಗಳು ಎಲ್ಲಾ ಸ್ತುತಿಯನ್ನ ಮಾಡಿ ಎಲ್ಲ ಕವಿಗಳ ಮತ್ತು ಎಲ್ಲಾ ಗುರುಗಳ ಎಲ್ಲಾ ವಿರಕ್ತರ ಎಲ್ಲಾ ಬಸವಾದಿ ಶರಣರ ಗುಣಗಾನವನ್ನ ಮಾಡಿ ಅವರೆಲ್ಲರ ಆಶೀರ್ವಾದವನ್ನು ಇಲ್ಲಿ ಬಯಸಿ ಈ ಕ್ಷೇತ್ರ ಪುರಾಣ ಮುಗಿಯುವವರೆಗೂ ಕೂಡ ಇದು ಯಾವ ರೀತಿಯಾಗಿ ಅಂದ್ರೆ ಒಂದು ಮದುವೆ ಮಾಡ್ಬೇಕಾದ್ರೆ ಕಂಕಣ ಕಟ್ಟಿದ್ದಾರೆ ಕೈಯಾಗ. ಕಂಕಣ ಕಟ್ಟಿದ್ರೆ ಇದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ಮದುವೆ ಕಂಕಣ ಕಟ್ಟಿಸ್ಕೊಂಡಂತವ್ರು ಮದುವೆ ಮುಗಿಯುವವರೆಗೂ ಕೂಡ ಎಲ್ಲಾ ಕೆಲಸದಲ್ಲಿ ಇರಬೇಕು ಅನ್ನೋ ಕಾರಣಕ್ಕಾಗಿ ಕಂಕಣ ಕಟ್ತಾರೆ. ಹಾಗೆ ಈ ಸಾಗಿ ಬಂದ ಪುರಾಣದೊಳಗ ಏನ್ ಇವತ್ತಿನ ದಿವಸ 2 ತಾಸು ಇಲ್ಲಿ ಬಂದು ಕುಂತು ಕಡಿತಿರ್ಲಿಲ್ಲ ಇದು ಕಂಕಣ ಕಟ್ಕೊಂಡಂಗ 2 ತಾಸು ಕುಂತು ಕೇಳೋದು ಅಂದ್ರೆ ಇದೊಂದು ಪೂಜಾ ರೀತಿಯೊಳಗ ಇದು ಹೌದು ಅಲ್ಲ ಈ ಚರ್ಚೆ ಬಾಟಲೆ ಕಟ್ಟಿಸ್ಕೊಳ್ಳುವಂತದ್ದು ಅವಶ್ಯಕತೆ ಇಲ್ಲ. ನೆನಪಿರ್ಲಿ ಯಾವ್ದಲ್ಲ ಯಾವ್ದೌದು ಅಂತ ವಿಚಾರ ಮಾಡಾಕ ನಮ್ಗೆ 1000 ವರ್ಷ ಆಯುಷ್ಯ ಕೊಟ್ಟಿಲ್ಲ ದೇವರು. ಏನ್ ದೊಡ್ಡವರು ಬರದಾರ ಜ್ಞಾನಿಗಳು ಬದುಕಿ ಬಾಳ್ಯಾರ ಈ ಒಂದು ಮಹಾತ್ಮರ ಚರಿತ್ರೆಗಳನ್ನ ಕೇಳ್ತಾ ಹೋಗಿದ್ದೆ ಆಯ್ತು ನಂಬುತ್ತಾ ಹೋಗಿದ್ದೆ ಆಯ್ತು ಅಂತಂದ್ರೆ ಎಲ್ಲ ರೀತಿಯಲ್ಲೂ ಕೂಡ ಈ ಪುರಾಣದ ಎಲ್ಲಾ ಸನ್ನಿವೇಶಗಳು ಕೂಡ ಒಳ್ಳೆ ರೀತಿಯ ಆ ಒಂದು ಗುಣ ಸಂಪದಗಳನ್ನು ಕೊಡುತ್ತದೆ ಎನ್ನುವಂಥದ್ದು ನೆನಪು ಮಾಡೋದ್ರ ಜೊತೆಗೆ ಎಲ್ಲ ಗುಣಗಾನವನ್ನು ಮಾಡಿ ಆಶೀರ್ವಾದವನ್ನು ಬಯಸಿದ ನಂತರ ತನ್ನ ಒಂದು ಪರಂಪರೆಯನ್ನ ಕವಿಗಳು ಹೇಳ್ತಾರೆ. ತಾನು ಬೆಳೆದ ಪರಂಪರೆ ಹಾನಗಲ್ ಕುಮಾರ ಮಹಾಸ್ವಾಮಿಗಳವರು ಕಾಡಶೆಟ್ಟಿಹಳ್ಳಿ ಎನ್ನುವಂತ ಹಳ್ಳಿಗೆ ಹೋಗಿ ಅಲ್ಲಿ ಗದಗಾರಿಯ ಪೂರ್ವಸ್ವಾರಿ ಅಂತಕ್ಕಂಥ ಕಣ್ಣಿಲ್ಲದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಅಲ್ಲಿ ಭಕ್ತರ ಮುಖಾಂತರವಾಗಿ ಜಾತ್ರೆ ಹಾನಗಲ್ ಮಠದ ಜಾತ್ರಾ ನಿಮಿತ್ತವಾಗಿ ದವಸ ದಾನದ ಭಿಕ್ಷಕ್ಕೆ ಹೋದಂತಹ ಸಂದರ್ಭದೊಳಗ ಇವರ ಕುಮಾರಸ್ವಾಮಿಗಳು ಬಂದಾಗ ಅವ್ರ ಎದುರಿಗೆ ಹಾಡಾಡಿಸ್ಬೇಕಂತ ಹಾಡಿಸ್ತಾರ. ಅವರು ಹೆಂಗ್ ಪ್ರಾರ್ಥನಾ ಗೀತೆ ಅಂತ ಹೆಂಗ ಹಾಡಿಸ್ತಾರ ಅದ್ರಂಗ ಹಾಡಿಸ್ತಾರ. ಆ ಪ್ರಾರ್ಥನಾ ಗೀತೆಯನ್ನು ಹಾಡಿದ ಮೇಲೆ ಕುಮಾರಸ್ವಾಮಿಗಳ 3 ವಿದ್ಯಾರ್ಥಿಗಳು ನೋಡ್ತಾ ನೋಡ್ತಾ ಆ ಸಿರಿಕಂಠದ ಗಾಯನವನ್ನ ಕೇಳ್ತಾ ತಮ್ಮೊಳಗ ತಾವು ಮಗ್ನರಾಗಿ ವಿಚಾರ ಮಾಡ್ತಾರ. ಮುಂದೊಂದು ಸಂದರ್ಭದೊಳಗ ಈ ನಾಡಿನೊಳಗೆ ಬಹಳಷ್ಟು ಜನ ಕುಂಟ ಕುರುಡರು ಅಂಗವಿಕಲರು ಬಹಳ ಮಂದಿ ಅದ. ಅವ್ರ ಬದುಕು ಏನೂ ಇರ್ಲಿಲ್ಲ ಅಂದ್ರೆ ಹೆಂಗ ಅವ್ರ ಬದುಕು ಸಾಗೋದಂಗ ಅಲ್ಲೆಲ್ಲಲ್ಲಿ ಭಿಕ್ಷಾ ಬೇಡಿನೇ ಬದುಕ್ಬೇಕು, ತಂದೆ ತಾಯಿಗಳಿಗೆ ಬೇಸರಾಗಿನೇ ಬದುಕ್ಬೇಕು ಅಂತ ಮಕ್ಕಳ ಜೀವನಕ್ಕೆ ಏನೋ ಒಂದು ಒಳ್ಳೇದು ಮಾಡಬೇಕು ಅನ್ನುವಂತ ರೈತರೊಳಗೆ ವಿಚಾರ ಮಾಡಿದ ಹಾನಗಲ್ ಕುಮಾರ ಮಹಾಸ್ವಾಮಿಗಳವರು ಆ ವಿದ್ಯಾರ್ಥಿಗಳನ್ನ ಕೇಳ್ತಾರ. ತಂದೆ ತಾಯಿ ಚರಂತಿ ಮಠದ ಆ ತಂದೆ ತಾಯಿಗಳನ್ನ ಕೇಳ್ತಾರ, ಈ 2 ಮಕ್ಕಳನ್ನು ನಮ್ಮ ಜೋಡಿಗೆ ಹಾಕ್ರಿ ಎನ್ನುವಂಥದ್ದು. ಊರೆಲ್ಲ ಜನ ಕೂಡ ಅವ್ರನ್ನ ಒಪ್ಪಿಸ್ತಾರೆ. ಆ ಮುದ್ದು ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬಂದು ಅವರಿಗೆ ಸಂಗೀತ ಕಲಿಸ್ತಾರೆ. ಮೈಸೂರೊಳಗ ನೀಲಕಂಠ ಭುವ ಅಂತಕ್ಕಂಥವ್ರ ಕಡೆಯಿಂದ ಸಂಗೀತ ಕಲಿಸ್ತಾರೆ. ಇನ್ನ ಶಿವಯೋಗ ಮಂದಿರದಲ್ಲಿ ಬೇರೊಬ್ಬ ರಾಜ್ಯದಿಂದ ಅಂತಾರಾಷ್ಟ್ರೀಯ ಮಟ್ಟದ ಗಾಯಕರನ್ನು ಕರೆಸಿ ಅವರಿಗೆ ಸಂಗೀತ ವಿದ್ಯೆ ಕಲಿಸ್ತಾರೆ. ದಿನಗಳು ಕಳೆದಂಗೆಲ್ಲ ಅಲ್ಲಿ ಒಬ್ಬರು ಲಿಂಗದೊಳಗಾಗ್ತಾರೆ. ಗದಗಾರಿ ಅಂತಕ್ಕಂಥವ್ರು ಉಳಿತಾರೆ. ಅವ್ರ ಮುಂದೆ ಪಂಚಾಕ್ಷರ ಗವಾಯಿಗಳಾಗ್ತಾರೆ. ಹಾನಗಲ್ ಕುಮಾರಸ್ವಾಮಿಗಳ ಆಶೀರ್ವಾದದಿಂದ ಗದಗಿನೊಳಗೆ ಸಂಗೀತ ಮಠ ಸ್ಥಾಪನಾ ಮಾಡ್ತಾರ. 100 ಜನ ಆಗಿನ ಕಾಲಕ್ಕೆ 100 ಜನ ಅಂಗವಿಕಲ ಸಂಗೀತ ಕಲಿತಾ ಬೆಳೀತಾ ಹೋಗ್ತದೆ. ಎಂತ ಕಷ್ಟದ ಕಾರ್ಪಣ್ಯ ದಿನಗಳು ಅಂತಂದ್ರೆ ಪಂಚಾಕ್ಷರ ಗವಾಯಿಗಳವರು ಇದ್ದಕ್ಕಿದ್ದಂಗೆ ಶಿವಯೋಗ ಮಂದಿರದಿಂದ ಹೊರಗೆ ಹಾಕುವಂತ ಸನ್ನಿವೇಶ ನಿರ್ಮಾಣ ಆಗ್ತದೆ. ಕಾರಣ ಏನು ಅಂತಂದ್ರೆ ಇದು ಕಾವಿ ಲಾಂಛನದ ಮಠಾಧೀಶರು ಸಾಧಕರಾಗಿ ಬೆಳೆಯುವಂತಹ ಸಂದರ್ಭದಲ್ಲಿ ಈ ಸಂಗೀತ ವಿದ್ಯೆ ಅನ್ನುವಂಥದ್ದು ಇದು ಗಂಧರ್ವ ವಿದ್ಯೆ ಆಗಿರುವುದರಿಂದ, ಮನಸ್ಸು ಚಂಚಲ ಮಾಡುವ ವಿದ್ಯೆ ಆಗಿರುವುದರಿಂದ ಇವರು ಇರೋದು ಸೂಕ್ತ ಅಲ್ಲ ಅಂತ ಹೇಳ್ಕೊಂಡು ಏಕಾಏಕಿಯಾಗಿ
ಮಂದಿರದ ಟ್ರಸ್ಟ್ ಕಮಿಟಿಯವರು ಇಲ್ಲಿ ಬ್ಯಾಡ್ರಿಪ್ಪ ಅನ್ನುವಂತ ಮಾತನ್ನ ಅನಗಲ್ ಕುಮಾರಸ್ವಾಮಿ ಅವರು ಮುಖೇಂತರವಾಗಿ ಹೇಳಿಸಿ ಇದ್ದಕ್ಕಿದ್ದಂಗೆ ಹೊರಗಾಕಿದ ಸಂದರ್ಭದಲ್ಲಿ ಆಗಿನ ಕಾಲಗಳು 60-70 ಹುಡುಗರು, ಅದರ ಕಣ್ಣಿಲ್ಲದ ಒಂದಿಷ್ಟ, ಕಣ್ಣಿದ್ದು ಇದ್ದವರು ಒಬ್ಬರಿಬ್ರು, ಅದರಲ್ಲಿ ಕಾಲಿಲ್ಲದವರು, ಇಂಥವರ ಮಧ್ಯೆ ಅಷ್ಟೂ ಜನರನ್ನು ಕಟ್ಕೊಂಡು ಮಂದಿರವನ್ನ ಬಿಟ್ಟು ಹಳ್ಳಿ ಹಳ್ಳಿ ಸಂಗೀತ ಕಲಿಸಿ ಕೀರ್ತನ ಮಾಡಿ ಪ್ರವಚನ ಮಾಡಿ ಊರು ಕಂದಿ ಭಿಕ್ಷ ಮಾಡಿ ಕೊನೆಗೆ ಗದಗ ಬಂದು ನಿಲ್ಲುವ ರೀತಿಯೊಳಗ ಸಣ್ಣ ಅಲ್ಲಿ ಹಿರಿಯರ ಸಹಕಾರದಿಂದ ಸಣ್ಣ ಆಶ್ರಮ ತಯಾರಾಗ್ತದ. ಅಲ್ಲಿಂದ ಆ ಒಂದು ಗದಗಿನ ಮಠ ತಯಾರಾಯಿತು. ಸುಮಾರು ದಿನಗಳಾದ ಮೇಲೆ ದೇವಗಿರಿ ಎನ್ನುವಂತ ಊರ, ಅದೇ ಹಾವೇರಿ ಜಿಲ್ಲಾ, ಹಾವೇರಿ ಜಿಲ್ಲೆಯ ಅನಗಲ್ ತಾಲೂಕಿನ ಈ ಒಂದು ದೇವರ ಹೊಸಪೇಟೆ ಅನ್ನುವಂತ ಊರೊಳಗ